ಏನ್ ಸರ್ 13,50,000 ಇನೋವಾ ಕ್ರಿಸ್ಟಾನಾ? ಹೌದು ಸರ್, ಅದರಲ್ಲೂ ಡೀಸೆಲ್ ವೆಹಿಕಲ್ ಜಿ ವೇರಿಯಂಟ್ ಗಾಡಿ ಕೊಡ್ತೀನಿ. ಅಪ್ ಟು ಡೇಟ್ ಶೋರೂಮ್ ಇಷ್ಟು ಗಾಡಿ ಕೊಡ್ತಾ ಇದ್ದೀನಿ ಸರ್. ಯಾರಾದ್ರೂ ಕ್ರಿಟಾ ಹೊಸ ಗಾಡಿ ತಗೋಬೇಕು ಅಂತಿದ್ದೀರಾ ಬನ್ನಿ ಟ್ರಸ್ಟ್ ಕಾರ್ಸ್ಗೆ. ಹೊಸ ಗಾಡಿಗೆ 7 ಲಕ್ಷ ಆಫರ್ಸ್ ಅಲ್ಲಿ ಗಾಡಿ ಕೊಡ್ತಾ ಇದ್ದೀನಿ ಸರ್. 50% ಸ್ಟ್ರೈಟ್ ಆಫರ್ ಅಲ್ಲಿ ಗಾಡಿ ಕೊಡ್ತಾ ಇದ್ದೀನಿ ಸರ್. ಬರೀ 5,90,000 ಅದು ನಿಮಗೆ CNG ಫಿಟ್ಟೆಡ್ ಗಾಡಿ ಸಿಂಗಲ್ ಓನರ್ ಶೋರೂಮ್ ಇಷ್ಟು ಗಾಡಿ ಕೊಡ್ತಾ ಇದ್ದೀನಿ ಸರ್. ಸರ್ ಇವತ್ತು ಟ್ರಸ್ಟ್ ಕಾರ್ಸ್ ಅಲ್ಲಿ 6 ಪೋಲೋ ಇದೆ ಸರ್. ಎಲ್ಲಾ ಡೀಸೆಲ್ ಗಾಡಿಗಳು, ಎಲ್ಲಾ ಮಿಡ್ ವೇರಿಯಂಟ್ ಟಾಪ್ ಎಂಡ್ ಗಾಡಿಗಳು ಇದೆ ಸರ್. ಪ್ರೈಸಿಂಗ್ ಮಾತ್ರ ಶಾಕಿಂಗ್ ಪ್ರೈಸ್ ಅಲ್ಲಿ ಗಾಡಿ ಕೊಡ್ತಾ ಇದ್ದೀನಿ ಸರ್. ಬರೀ 2.5 ಲಕ್ಷದಿಂದ ಸ್ಟಾರ್ಟಿಂಗ್ ಪ್ರೈಸ್ ಇದೆ ಸರ್. ಲೇಟೆಸ್ಟ್ ಮಾಡೆಲ್ ವರ್ಣ ಪ್ರೈಸ್ ಕೇಳಿದ್ರೆ ಶಾಕ್ ಆಗ್ತೀರಾ ಸರ್. ಏನ್ ಸರ್ ಪ್ರೈಸ್ ಇದು? ಸರ್ ಬರೀ 5,90,000 ಗಾಡಿ ಕೊಡ್ತೀನಿ ಸರ್. 12 ಮಾಡಲು ಆಲ್ಟೋ 800 ಸರ್. ಕಸ್ಟಮರ್ ಪ್ರೊಫೈಲ್ ಚೆನ್ನಾಗಿದ್ರೆ ಬರೀ 20,000 ತಗೊಂಡ್ಬರ್ಲಿ ಸರ್. EMI ಬರೀ 4,000 ರಿಂದ 5,000 EMI ಬರೋಂತ ಗಾಡಿ ಸರ್. ಹೊಸ ಗಾಡಿ 22 ಲಕ್ಷ ಸರ್ ಈ ಗಾಡಿ ಇದು. ಟ್ರಸ್ಟ್ ಕಾರ್ಸ್ ಅಲ್ಲಿ ಬರೀ 12.5 ಲಕ್ಷ ಗಾಡಿ ಮಾಡ್ಕೊಡ್ತೀನಿ ಸರ್. ಬೇಡ 11 ಲಕ್ಷ ಫೈನಲ್ ಗಾಡಿ ಮಾಡ್ಕೊಡ್ತೀನಿ ಸರ್. ಆಧಾರ ಗಾಡಿ ತಗೊಳ್ಳಿ, ಎಲ್ಲಾ ಗಾಡಿಗೂ ಲೋನ್ ಮಾಡ್ಕೊಡ್ತೀನಿ ಸರ್. ಏನಾಗಿದೆ ಸಿಬಿಲ್ ಪ್ರಾಬ್ಲಮ್ ಇರುತ್ತೆ, ಮನೆ ಕಡೆ ಪ್ರಾಬ್ಲಮ್ ಇರುತ್ತೆ, ಹೌದು, ಸಣ್ಣ ಪುಟ್ಟ ಏನೋ ಪ್ರಾಬ್ಲಮ್ ಇರುತ್ತೆ, ಅವ್ರದ್ದು ಏನೋ ಪ್ರಾಬ್ಲಮ್ಸ್ ಇರುತ್ತೆ, ಅಂತವ್ರು ವೆಹಿಕಲ್ ತಗೋಬೇಕು ಅಂತ ನೋಡ್ತಿರ್ತಾರೆ. ಸೊ ಈ ವಿಡಿಯೋದಲ್ಲಿ ಹೇಳೋದೇನಂದ್ರೆ ಅಂತವ್ರಿಗೂ ಸಹ ನಾವೇನಿದೆ ವೆಹಿಕಲ್ ಕೊಡ್ತೀನಿ ಸರ್ ಇಲ್ಲಿ. ಅವ್ರಿಗೆ ಏನಿದೆ ಒಂದು ಪ್ರೈವೇಟ್ ಲೋನ್ ಆಗ್ಲಿ, ಪ್ರೈವೇಟ್ ಫೈನಾನ್ಸ್ ಆಗ್ಲಿ, ಏನಾದ್ರು ಒಂದು ಅರೇಂಜ್ ಮಾಡಿ ಆದ್ರೂ ನಾವು ಇಲ್ಲಿಂದ ನಾನು ಅವ್ರಿಗೆ ವೆಹಿಕಲ್ ಕೊಡ್ತೀನಿ. ಪೆಟ್ರೋಲ್ 1.6 ಸರ್. ಈ ಗಾಡಿ ಹೇಳ್ತಾರೆ ನಾವು 7,20,000 ಸರ್. ಫೈನಲ್ ಒಂದು 6,90,000 16 ಮಾಡಲು ಪ್ಲೆಟಾ ಗಾಡಿ ಕೊಡ್ತಾ ಇದ್ದೀನಿ ಸರ್. ನಿಮಗೆ ಕಸ್ಟಮರ್ ಲೋನ್ ಅಂತಂದ್ರೆ 0 ಡೌನ್ ಪೇಮೆಂಟ್ ಗಾಡಿ ಕೊಡ್ತೀನಿ. 0 ಡೌನ್ ಪೇಮೆಂಟ್ ನಲ್ಲಿ ಗಾಡಿ ಸಿಗುತ್ತೆ. ಏನ್ ಮಾಡಿಫೈಡ್ ಆಗಿದೆ ಅಂತ ನಮ್ಗೆ ನೋಡಕ್ಕಾಗಲ್ಲ, ಅಷ್ಟು ಕಂಪ್ಲೀಟ್ ಫುಲ್ ಮಾಡಿಫೈಡ್ ಆಗಿದೆ ಗಾಡಿ ಇದು. 14 ಮಾಡಲು ಗಾಡಿ, ಫುಲ್ ಟಾಪ್ ಅಂಡ್ ಹೈ ಲೈನ್ ಇದು. ದಸರಾ ದೀಪಾವಳಿಗೆ ಒಳ್ಳೆ ಆಫರ್ ಅಲ್ಲಿ ಗಾಡಿ ಕೊಡ್ತಾ ಇದ್ದೀನಿ. ಫೈನಲ್ ಟು ಫೈನಲ್ SR ನೋಡಿ 3,95,000 ಗಾಡಿ ಮಾಡ್ಕೊಡ್ತೀನಿ. 3,95,000 XUV 500 ಅದರಲ್ಲೂ W8 ಡೀಸೆಲ್ ಫುಲ್ ಟಾಪ್ ಅಂಡ್ 8 ಏರ್ ಬ್ಯಾಗ್ಸ್ ಬರುತ್ತೆ ಗಾಡಿ ಸರ್. ಬ್ಲಾಕ್ ಬ್ಯೂಟಿ ಅಂತ ಹೇಳ್ಬೋದು. 20+ ಮೈಲೇಜ್ ಬರುವಂತ ಗಾಡಿ, ಡೀಸೆಲ್ ವೆಹಿಕಲ್ ಸರ್. ಮಾರ್ಕೆಟ್ ಅಲ್ಲಿ ನಿಮ್ಗೆ ರೇಟ್ ಸಿಗುವಂತ ವೆಹಿಕಲ್ ಗಾಡಿ ಇದು. ಟ್ರಸ್ಟ್ ಕಾರ್ಸ್ ಅಲ್ಲಿ ಎಲ್ಲ ಲೇಟೆಸ್ಟ್ ಮಾಡೆಲ್ ಕಾರ್ಗಳು ಬಂದಿದೆ. ಫುಲ್ ಡಿಸ್ಕೌಂಟ್ ಪ್ರೈಸ್ ಅಲ್ಲಿ ಗಾಡಿಗಳು ಕೊಡ್ತಾ ಇದ್ದಾರೆ. ವಿಡಿಯೋ ಮಾತ್ರ ಯಾರು ಇನೋವಾ ಇದೆ ಸರ್. ಇದ್ರ ಬಗ್ಗೆ ಡೀಟೇಲ್ಸ್ ಹೇಳಿ ಸರ್. ಇದು ಬಂದು 2009 ಮಾಡಲು ಗಾಡಿ, ಸೆಕೆಂಡ್ ಓನರ್, ಡಾಕ್ಯುಮೆಂಟ್ಸ್ ರನ್ನಿಂಗ್, FC ರನ್ನಿಂಗ್ ಇದೆ, ಇನ್ಸೂರೆನ್ಸ್ ರನ್ನಿಂಗ್ ಎಲ್ಲ ಇದೆ. ಟಾಪ್ ಅಂಡ್ ವರ್ಷನ್ ಗಾಡಿ. ಶೋರೂಮ್ ವಾರಂಟಿ ಇನ್ನೂ ಆಲ್ಮೋಸ್ಟ್ ಒಂದು 2 ಇಯರ್ಸ್ ಶೋರೂಮ್ ವಾರಂಟಿನೂ ಸಹ ಇದೆ ಸರ್. 1.2 ಲೀಟರ್ ರೆವರ್ಟ್ರಾನ್ ಇಂಜಿನ್ ಬರೋದು ಈ ಗಾಡಿಗೆ. ಪೆಟ್ರೋಲ್ ಗಾಡಿ 15 ಮಾಡಲು ಸಿಂಗಲ್ ಓನರ್. 2019 ಮಾಡಲು ಸಿಂಗಲ್ ಓನರ್ ಗಾಡಿ, ಡೀಸೆಲ್ ಇದೆ, VDI ಆಪ್ಷನ್ ಅಲ್ಲೂ ಬಂದು ಮ್ಯಾಕ್ಸಿಮಮ್ 90% ಮಾಡಲ್ ವೆಹಿಕಲ್ಸ್ ಇದೆ. ಎಲ್ಲ ಸಿಂಗಲ್ ಸೆಕೆಂಡ್ ಓನರ್ಸ್ ಗಾಡಿಗಳು ಜಾಸ್ತಿ ಇದೆ. ಟಾಪ್ ಅಂಡ್ ಗಾಡಿಗಳಿದೆ, ಡೀಸೆಲ್ ಇದೆ, ಪೆಟ್ರೋಲ್ ಇದೆ, CNG ಗಾಡಿಗಳಿದೆ. ಡೀಸೆಲ್ ಬಟನ್ ಸ್ಟಾರ್ಟ್ ಫುಲ್ಲಿ ಟಾಪ್ ಅಂಡ್ ವೆಹಿಕಲ್ ಸರ್. ಆಲ್ಮೋಸ್ಟ್ ಈ ಗಾಡಿ ಮೈಲೇಜ್ ಏನಾದ್ರೆ 20+ ಮೈಲೇಜ್ ಬರುವಂತ ಗಾಡಿ ಇದು. ಮಾರ್ಕೆಟ್ ಹುಡುಕೊಂಡ್ರು ನಿಮಗೆ ಕ್ವಿಡ್ ಕೊಡ್ತಾರೆ. ಆ ಪ್ರೈಸ್ ಅಲ್ಲಿ ರೆನಾಲ್ಟ್ ಟೈಗರ್ ಕೊಡ್ತೀನಿ, ಅದರಲ್ಲೂ ಸಿಂಗಲ್ ಓನರ್ ಗಾಡಿ. XUV ಸರ್ ಇದೆ ನಿಮ್ಮ ಹತ್ರ ಸರ್. ಇವತ್ತು ನಮ್ಮ ಹತ್ರ 3 XUV ಇದೆ ಸರ್. 3 XUV ಇದೆ, 4 ಟೆಸ್ಟರ್ ಇದೆ, 5 ಪೋಲೋ ಇದೆ ಸರ್. 5 ಪೋಲೋ ಇದೆ. ಎಲ್ಲ ಡೀಸೆಲ್ ಗಾಡಿಗಳು ಇರೋದು ಸರ್ ಇವತ್ತು. ನಿಮಗೆ ಸಿಬಿಲ್ ಇಲ್ಲ ಅಂದ್ರೂ ಪರವಾಗಿಲ್ಲ, ಡೈರೆಕ್ಟ್ ಆಗಿ ಬನ್ನಿ. ಪ್ರೈವೇಟ್ ಫೈನಾನ್ಸ್ ಅಲ್ಲಿ ನಿಮಗೆ ಬಂದ್ಬಿಟ್ಟು 50% ಡೌನ್ ಪೇಮೆಂಟ್ ಅಲ್ಲಿ 50 to 60% ಲೋನ್ ಮಾಡಿಸ್ಕೊಡ್ತೀವಿ. ಫುಲ್ಲಿ ಟಾಪ್ ಅಂಡ್ ಗಾಡಿ ಎಕ್ಸಾಕ್ಟ್. ಸಿಂಗಲ್ ಓನರ್ ಗಾಡಿ, ಡೀಸೆಲ್ ವೆಹಿಕಲ್ ಸರ್. ಫೈನಲ್ ಪ್ರೈಸ್ ಬೆಸ್ಟ್ ಪ್ರೈಸ್ ಅಲ್ಲಿ ಗಾಡಿ ಕೊಡ್ತೀನಿ. 2,40,000 ಮಾಡ್ಕೊಡ್ತೀನಿ. 2,40,000 ರೂಪಾಯಿ. ಆಲ್ಟೋ ಪ್ರೈಸ್ ಅಲ್ಲಿ ಗಾಡಿ ಕೊಡ್ತೀನಿ. 1,85,000 ಗಾಡಿ ಮಾಡ್ಕೊಡ್ತೀನಿ. 1,85,000 ರೂಪಾಯಿ. 2,35,000 ಫೈನಲ್ ಮಾಡ್ಕೊಡ್ತೀನಿ. 2,35,000 ರೂಪಾಯಿಗೆ ಫೈನಲ್ ಮಾಡ್ಕೊಡ್ತೀನಿ. ಸಿಂಗಲ್ ಓನರ್ ವೆಹಿಕಲ್, ಡೀಸೆಲ್ ವೆಹಿಕಲ್, ಕ್ವಾಡ್ರಾ ಜೆಟ್ ಇಂಜಿನ್ ಬರುತ್ತೆ. ಆಲ್ಮೋಸ್ಟ್ 20+ ಮೈಲೇಜ್ ಬರುವಂತ ಗಾಡಿ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಸೊ ಈ ವಿಡಿಯೋದಲ್ಲಿ ನಾವು ಎಲ್ಲಿ ಬಂದಿದ್ವಿ ಅಂದ್ರೆ ನಾಗರಬಾವಿಯಲ್ಲಿರುವ ಟ್ರಸ್ಟ್ ಕಾರ್ಸ್ ಅಂತ ಒಂದು ಯೂಸ್ ಕಾರ್ ಶೋರೂಮ್ ಗೆ ಬಂದಿದ್ವಿ. ಸೊ ತುಂಬಾ ಜನ ನಮಗೂ ಕೇಳ್ತಾನೆ ಇರ್ತೀರಾ, ಬಜೆಟ್ ಕಾರ್ಸ್ ತೋರಿಸಿ, ಅದನ್ನು ಬಂದ್ಬಿಟ್ಟು ಒಂದು ಒಳ್ಳೆ ಕ್ವಾಲಿಟಿ ಕಾರ್ಸ್ ಇರಬೇಕು, ಬಜೆಟ್ ಲೋ ಆಗಿರ್ಬೇಕು. ಸೊ ನೀವು ಬರ್ಬೇಕಿರೋ ಜಾಗ ಬಂದ್ಬಿಟ್ಟು ನಾಗರಬಾವಿಯಲ್ಲಿ ಇರೋದು ಟ್ರಸ್ಟ್ ಕಾರ್ಸ್ ಗೆ ಬರಬೇಕು ಡೈರೆಕ್ಟ್ ಆಗಿ. ಸೊ ಈ ಸತಿ ಬಂದ್ಬಿಟ್ಟು ಹೊಸ ಆಫರ್ಸ್ ಇದೆ, ಸೊ ಹೊಸ ಮಾಡೆಲ್ಸ್ ಇದೆ. ಸೊ ಎಲ್ಲ ಕಾರ್ ಡೀಟೇಲ್ಸ್ ನಿಮ್ಗೆ ತಿಳಿಸ್ಕೊಡ್ತೀವಿ. ಸೊ ಇನ್ನ ಯಾರಾದ್ರೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವಾಗ ಸರ್ ನಮ್ ಜೊತೆ ಇದ್ದಾರೆ. ಸರ್ ನ ಚಾನಲ್ಗೆ ವೆಲ್ಕಮ್ ಮಾಡೋಣ, ಅವ್ರ ಹತ್ರನೇ ಕೇಳಿ ತಿಳ್ಕೊಳ್ಳೋಣ ಯಾವ್ಯಾವ ಗಾಡಿ ಇದೆ, ಲೋನ್ ಆಗುತ್ತಾ, ಸೊ ಎಲ್ಲ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀವಿ. ಸೊ ಫಸ್ಟ್ ಸರ್ ಇದಾರೆ. ಹಾಯ್ ಸರ್. ಹಾಯ್ ಸರ್. ಸರ್ ನಮಸ್ಕಾರ, ಹೆಂಗಿದ್ದೀರಾ ಸರ್? ಚೆನ್ನಾಗಿದೆ ಸರ್. ನೀವು ಸರ್? ನಾವು ತುಂಬಾ ಚೆನ್ನಾಗಿದೆ. ಲಾಸ್ಟ್ ಟೈಮ್ ಹೆಂಗಿತ್ತು ಸರ್ ರೆಸ್ಪಾನ್ಸ್ ಎಲ್ಲ? ಚೆನ್ನಾಗಿದೆ ಸರ್, ಸೂಪರ್ ಒಳ್ಳೆ ರೆಸ್ಪಾನ್ಸ್ ಇತ್ತು. ಓಕೆ, ಸೂಪರ್ ರೆಸ್ಪಾನ್ಸ್. ಸೊ ಈ ಸತಿ ನಮ್ಮ ಸಬ್ಸ್ಕ್ರೈಬರ್ಸ್ ಗೆ ಏನ್ ಆಫರ್ಸ್, ಸೊ ಹೆಂಗೆ ಏನ್ ಅಂತ ಸ್ವಲ್ಪ ಡೀಟೇಲ್ಸ್ ಆಗಿ ಹೇಳಿ ಸರ್. ಸರ್ ಆಫರ್ಸ್ ಅಂದ್ರೆ ಈಗ ಕೆಲವ್ರಿಗೆ ಏನಾಗಿದೆ, ಸಿಬಿಲ್ ಪ್ರಾಬ್ಲಮ್ ಇರುತ್ತೆ, ಮನೆ ಕಡೆ ಪ್ರಾಬ್ಲಮ್ ಇರುತ್ತೆ, ಹೌದು, ಸಣ್ಣ ಪುಟ್ಟ ಏನೋ ಪ್ರಾಬ್ಲಮ್ ಇರುತ್ತೆ, ಅವ್ರದ್ದು ಏನೋ ಪ್ರಾಬ್ಲಮ್ಸ್ ಇರುತ್ತೆ, ಅಂತವ್ರು ವೆಹಿಕಲ್ ತಗೋಬೇಕು ಅಂತ ನೋಡ್ತಿರ್ತಾರೆ. ಸೊ ಈ ವಿಡಿಯೋದಲ್ಲಿ ನಾವು ಹೇಳೋದೇನಂದ್ರೆ ಅಂತವ್ರಿಗೂ ಸಹ ನಾವೇನಿದೆ ವೆಹಿಕಲ್ ಕೊಡ್ತೀನಿ ಸರ್ ಇಲ್ಲಿ. ಅವ್ರಿಗೆ ಏನಿದೆ ಒಂದು ಪ್ರೈವೇಟ್ ಲೋನ್ ಆಗ್ಲಿ, ಪ್ರೈವೇಟ್ ಫೈನಾನ್ಸ್ ಆಗ್ಲಿ, ಏನಾದ್ರು ಒಂದು ಅರೇಂಜ್ ಮಾಡಿ ಆದ್ರೂ ನಾವ್ ಇಲ್ಲಿಂದ ನಾನು ಅವ್ರಿಗೆ ವೆಹಿಕಲ್ ಕೊಡ್ತೀನಿ. ಪ್ಲಸ್ ನಮ್ಮ ಹತ್ರ ಇವತ್ತು ಬಂದು ಮಾಡೆಲ್ ಬಂದು 2010 ಇಂದ ಹಿಡಿದು 2023 ವರೆಗೂ ಎಲ್ಲಾ ಮಾಡಲ್ಸ್ ಅಪ್ ಟು ಇದೆ ಸರ್. ಎಲ್ಲಾ ವೆಹಿಕಲ್ಸ್ ಇದೆ, ಎಲ್ಲಾ ಮಾಡಲ್ಸ್ ಇದೆ, ಪೆಟ್ರೋಲ್ ಇದೆ, ಡೀಸೆಲ್ ಇದೆ, ಮ್ಯಾನ್ಯುಯಲ್ಸ್ ಇದೆ, ಪ್ಲಸ್ CNG ವೆಹಿಕಲ್ಸ್ ಇದೆ ನಮ್ಮ ಹತ್ರ ಇವತ್ತು. ಎಲ್ಲಾ ತರ ವೆಹಿಕಲ್ಸ್, ಎಲ್ಲಾ ಮಾಡಲ್ಸ್ ಇದೆ ಸರ್. ಸೊ ಬನ್ನಿ ಸರ್, ದೆನ್ ಒಂದೊಂದಾಗಿ ಗಾಡಿ ತೋರಿಸ್ಕೊಡಿ ನಮ್ ವ್ಯೂವರ್ಸ್ಗೆ. ಸೊ ನೋಡೋಣ ಸರ್, ಬನ್ನಿ. ಸೊ ಫ್ರೆಂಡ್ಸ್, ಫಸ್ಟ್ ಬಂದ್ಬಿಟ್ಟು ಒಂದು XUV ಇದೆ. ಸೊ ಭೀಮಾಯಿಂದಾನೇ ಸ್ಟಾರ್ಟ್ ಮಾಡೋಣ ಸರ್. ಇದು ಡೀಟೇಲ್ಸ್ ಹೇಳಿ ಸರ್. ಸರ್ ಇದು ಬಂದು 2011 ಮಾಡಲು, ಡೀಸೆಲ್, W8 ಫುಲ್ ಟಾಪ್ ಅಂಡ್ 8 ಏರ್ ಬ್ಯಾಗ್ಸ್ ಬರುವಂತ ವೆಹಿಕಲ್. ಅದರಲ್ಲೂ ಡೀಸೆಲ್ ವೆಹಿಕಲ್, XUV 500 2011 ಮಾಡಲು ಗಾಡಿ. ಈ ಗಾಡಿ ನಾವು ಕೋಟ್ ಮಾಡ್ತಿರೋದು ಬಂದು 4,55,000 ಹೇಳ್ತಿರೋದು ಸರ್. ನಿಮ್ ಚಾನಲ್ ಇಂದ ದಸರಾ ದೀಪಾವಳಿಗೆ ಒಳ್ಳೆ ಆಫರ್ ಅಲ್ಲಿ ಗಾಡಿ ಕೊಡ್ತಾ ಇದ್ದೀನಿ. ಫೈನಲ್ ಟು ಫೈನಲ್ SR ನೋಡಿ
3,95,000 ಗಾಡಿ ಮಾಡ್ಕೊಡ್ತೀನಿ. 3,95,000 ಗೆ XUV ನ 500 ಅದರಲ್ಲೂ W8 ಡೀಸೆಲ್ ಫುಲ್ಲಿ ಟಾಪ್ ಅಂಡ್ 8 ಏರ್ ಬ್ಯಾಗ್ಸ್ ಬರುವಂತ ಗಾಡಿ ಸರ್. ಸರ್ ನೀವ್ ಹೇಳೋ ಪ್ರೈಸ್ ಕನ್ಫರ್ಮ್ ಅಲ್ಲ ಸರ್? ಕನ್ಫರ್ಮ್ ಸರ್. ಈ ವಿಡಿಯೋ ನೋಡ್ಕೊಂಡು ಯಾರೇ ಬರ್ಲಿ, ಈ ವಿಡಿಯೋದಲ್ಲಿ ಏನೇನ್ ಪ್ರೈಸ್ ಹೇಳ್ತಿದ್ದೀನಿ ಅದೇ ಪ್ರೈಸ್ ಅಲ್ಲಿ ನಿಮ್ಗೆ ಇನ್ಕ್ಲೂಡಿಂಗ್ ನಾವ್ ಏನೇನ್ ಆಫರ್ ಹೇಳಿದೀನಿ, ಟ್ರಾನ್ಸ್ಫರ್ ಆಗ್ಲಿ, ಆಫೀಸ್ ಕಮಿಷನ್ ಆಗ್ಲಿ, ಎಲ್ಲ ಇನ್ಕ್ಲೂಡ್ ಸೇರ್ ಅದೇ ಪ್ರೈಸ್ ಅಲ್ಲಿ ಈ ಗಾಡಿ ಮಾಡ್ಕೊಡ್ತೀನಿ ಸರ್. ಓಕೆ. ಸೊ ಸಿಬಿಲ್ ಸ್ಕೋರ್ ಇಲ್ಲ ಅಂದ್ರೂ ಲೋನ್ ಮಾಡ್ಕೊಡ್ತೀನಿ ಸರ್. ಸಿಬಿಲ್ ಸ್ಕೋರ್ ಇಲ್ಲ ಅಂದ್ರೂ ಕಸ್ಟಮರ್ ಗೆ ಈ ವೆಹಿಕಲ್ ಮಾಡ್ಕೊಡ್ತೀನಿ. ವೆಹಿಕಲ್ ವ್ಯಾಲ್ಯೂ ಏನೋ ವೆಹಿಕಲ್ ಕೊಡ್ತೀವಲ್ಲ ಅದ್ರಲ್ಲಿ 50 to 60% ಲೋನ್ ಕೊಡ್ತೀನಿ ಸರ್. ಡೌನ್ ಪೇಮೆಂಟ್ 0 ಡೌನ್ ಪೇಮೆಂಟ್ ಅಲ್ಲಿ ಆಗುತ್ತೆ ಸರ್. ಪ್ರೊಫೈಲ್ ಚೆನ್ನಾಗಿತ್ತು ಅಂದ್ರೆ 0 ಡೌನ್ ಪೇಮೆಂಟ್ ಅಲ್ಲಿ ಲೋನ್ ಮಾಡ್ಕೊಡ್ತೀನಿ. ಲೋನ್ ಮಾಡ್ಕೊಡ್ತೀನಿ. ಓಕೆ, ನೆಕ್ಸ್ಟ್ ಯಾವ ಕಾರ್ ಸರ್? ಸರ್ ಬನ್ನಿ ತೋರಿಸ್ತೀನಿ ಸರ್. ಇದು ಬಂದು 2015 ಮಾಡಲು i20 ಆಸ್ಟಾ ಡೀಸೆಲ್ ಬಟನ್ ಸ್ಟಾರ್ಟ್ ಫುಲ್ಲಿ ಟಾಪ್ ಅಂಡ್ ವೆಹಿಕಲ್ ಸರ್. ಓಕೆ. ಆಲ್ಮೋಸ್ಟ್ ಈ ಗಾಡಿ ಮೈಲೇಜ್ ಏನಾದ್ರೆ 20+ ಮೈಲೇಜ್ ಬರುವಂತ ಗಾಡಿ ಇದು ಸರ್. ಈ ಗಾಡಿ ಕೋಟ್ ಮಾಡ್ತಿರೋದು ನಾವು 5,25,000. ಓಕೆ. ಫೈನಲ್ SR ನೋಡಿ 4,90,000 ಮಾಡ್ಕೊಡ್ತೀವಿ ಸರ್. 4,90,000 rupees-ಗೆ i20. ಹೌದು ಸರ್. 4,90,000 ರೂಪಾಯಿ i20 ಕೊಡ್ತೀನಿ, ಇನ್ಕ್ಲೂಡಿಂಗ್ RC ಟ್ರಾನ್ಸ್ಫರ್, ಆಫೀಸ್ ಕಮಿಷನ್ ಸೇರಿ. ಲೋನ್ ಅಂತ ಹೋಗ್ತೀರಾ 4 lakhs ಲೋನ್ ಮಾಡ್ಕೊಡ್ತೀನಿ ಸರ್. 4 lakhs ಲೋನೇ ಮಾಡ್ಕೊಡ್ತೀರಾ? ಸರ್. ನೆಕ್ಸ್ಟ್ ಸರ್ ಇದು ಬಂದು XUV 500 2018 ಮಾಡಲು ಫುಲ್ಲಿ ಟಾಪ್ ಅಂಡ್ ಗಾಡಿ, ಅಪ್ ಟು ಡೇಟ್ ಶೋರೂಮ್ ಇಷ್ಟೇ ಓಡಿರೋ ಗಾಡಿ ಸರ್. ಓಕೆ. ಇದ್ರಲ್ಲಿ ನಿಮ್ಗೆ ಸನ್ ರೂಫ್ ಬರುತ್ತೆ, 8 ಏರ್ ಬ್ಯಾಗ್ಸ್ ಬರುತ್ತೆ, ಕಂಪ್ನಿ ಅಲೈಸ್ ಬರುತ್ತೆ, ಪುಷ್ ಬಟನ್ ಸ್ಟಾರ್ಟ್ ಬರುತ್ತೆ, ಆಟೋ ಮಿರರ್ ಕ್ಲೋಸರ್ ಬರುತ್ತೆ, ಲೆದರ್ ಸೀಟ್ ಕವರ್, ಸ್ಟೇರಿಂಗ್ ಗಾಡಿಯ ಕಂಟ್ರೋಲರ್, ಕಂಪ್ಲೀಟ್ ಫೀಚರ್ಸ್ ಬರುತ್ತೆ ನಿಮ್ಗೆ ಈ ಗಾಡಿಲಿ. ಓಕೆ ಸರ್. ಈ ಗಾಡಿ ನಾವು ಕೋಟ್ ಮಾಡ್ತಿರೋದು ಬಂದು 13 lakh ಕೋಟ್ ಮಾಡ್ತಾ ಇರೋದು. ನಿಮ್ ಚಾನಲ್ ಅಲ್ಲಿ ಯಾರೇ ನೋಡ್ಕೊಂಡ್ ಬರ್ಲಿ ಸರ್, ಸ್ಟ್ರೈಟ್ ಅವೇ 1.5 lakh 50 ಡಿಸ್ಕೌಂಟ್ ಕೊಡ್ತೀನಿ. 11.5 ಲಕ್ಷಕ್ಕೆ ಫೈನಲ್ ಮಾಡ್ಕೊಡ್ತೀನಿ ಸರ್ ಈ ಗಾಡಿನ. ಸೊ ಲೋನ್ ಅಲ್ಲಿ ಹೋಗೋಂಗಿದ್ರೆ ಕಸ್ಟಮರ್ ಪ್ರೊಫೈಲ್ ಚೆನ್ನಾಗಿದೆ 10 lakhs ಲೋನೇ ಮಾಡ್ಕೊಡ್ತೀನಿ ಸರ್. 10 lakh ಲೋನೇ ಮಾಡ್ಕೊಡ್ತೀರಾ? ಒಂದು 1 ಲಕ್ಷ ರೂಪಾಯಿ ತಗೊಂಡ್ ಬಂದ್ರೆ ಆರಾಮಾಗಿ ತಗೊಂಡು ಹೋಗ್ಬೋದು. 1.5 ತಗೊಂಡ್ಬಂದ್ರೆ ಮಿಕ್ಕಿದ ಲೋನ್ ಮಾಡ್ಕೊಡ್ತೀನಿ. ಮಿಕ್ಕಿದ ಲೋನ್ ಮಾಡಿಸ್ಕೊಡ್ತೀರಾ? ಅಪ್ ಟು ಡೇಟ್ ಶೋರೂಮ್ ಇಷ್ಟೇ ಓಡಿರೋ ಗಾಡಿ ಸರ್ ಇದು. ನೆಕ್ಸ್ಟ್ ಸರ್. ಸರ್ ಇದು ಬಂದು ಕ್ರೆಟಾ 2023 ಮಾಡಲು ಗಾಡಿ, ಸಿಂಗಲ್ ಓನರ್, ಎಸ್ ನೈಟ್ ಎಡಿಷನ್ ವೆಹಿಕಲ್. ಆಲ್ಮೋಸ್ಟ್ ಈ ಗಾಡಿ ಫಿಟ್ಟಿಂಗ್ಸ್ ಏನಿಲ್ಲ ಅಂದ್ರೆ 1.5 ಲಕ್ಷ ಫಿಟ್ಟಿಂಗ್ಸ್ ಇದೆ. 1.5 ಲಕ್ಷ ಫಿಟ್ಟಿಂಗ್ಸ್ ಮಾತ್ರನೇ ಇದೆ. ಓಕೆ. ಇದು ಅಷ್ಟೇ ಅಪ್ ಟು ಡೇಟ್ ಶೋರೂಮ್ ಇಷ್ಟೇ ಓಡಿರೋ ವೆಹಿಕಲ್. 40,000 ಓಡಿದೆ. ನಿಮ್ಗೆ ಈ ಗಾಡಿ ಶೋರೂಮ್ ವಾರಂಟಿ ಇನ್ನೂ ಆಲ್ಮೋಸ್ಟ್ ಒಂದು 2 years ಶೋರೂಮ್ ವಾರಂಟಿನೂ ಸಹ ಇದೆ ಸರ್. ಓಕೆ ಸರ್. ಈ ಗಾಡಿ ನಾವು ಕೋಟ್ ಮಾಡ್ತಿರೋದು ಬಂದು 17 lakhs. ಸರ್ ನಿಮ್ ವಿಡಿಯೋ ಯಾರೇ ನೋಡ್ಕೊಂಡ್ ಬರ್ಲಿ ಸರ್, ಫೈನಲ್ 6,50,000 ಗಾಡಿ ಕೊಡ್ತೀನಿ ಸರ್. 16,50,000 ಗೆ ಗಾಡಿ ಕೊಡ್ತೀರಾ? 50,000 ಡಿಸ್ಕೌಂಟ್ ಮಾಡ್ತೀರಾ? 50,000 ಸ್ಟ್ರೈಟ್ ಅವೇ ಡಿಸ್ಕೌಂಟ್ ಮಾಡ್ಕೊಡ್ತೀನಿ. 16,50,000 ರೂಪಾಯಿ ಕಸ್ಟಮರ್ ಲೋನ್ ಅಂತ ಬರಲಿ 2 ಲಕ್ಷ ತಗೊಂಡ್ಬರ್ಲಿ, ಮಿಕ್ಕಿ ಲೋನ್ ಮಾಡ್ಕೊಡ್ತೀನಿ. ಲೋನ್ ಮಾಡ್ಕೊಡ್ತೀನಿ. ಹೌದು, ಸೂಪರ್ ಸರ್. ನೆಕ್ಸ್ಟ್ ಸರ್ ಈ ಗಾಡಿ ಬಂದು ಆಲ್ಟೋ 800 ಫ್ಯಾಮಿಲಿ ವೆಹಿಕಲ್ ಗೆ ಸ್ಮಾಲ್ ಬಜೆಟ್ ಕಾರ್ ಇದು. ಗಾಡಿ ಅಂತ ಎಕ್ಸ್ಟ್ರಾ ಕ್ಲಾಸ್ ಆಗಿದೆ. 2012 ಮಾಡಲು ಗಾಡಿ, ಪೆಟ್ರೋಲ್, LXI ವೇರಿಯಂಟ್, AC ಪವರ್ ಸ್ಟೇರಿಂಗ್, ಫ್ರಂಟ್ 2 doors ಪವರ್ ವಿಂಡೋಸ್ ಬರುತ್ತೆ, ಪೆಟ್ರೋಲ್ ವೆಹಿಕಲ್ ಸರ್. ಈ ಗಾಡಿ ನಾವ್ ಹೇಳ್ತಿರೋದು 2,25,000. ಸ್ಟ್ರೈಟ್ ಆಗಿ 2,10,000 ಫೈನಲ್ ಮಾಡ್ಕೊಡ್ತೀನಿ ಸರ್. 2,10,000 ಇನ್ಕ್ಲೂಡಿಂಗ್ ಟ್ರಾನ್ಸ್ಫರ್ ಸಮೇತ ಮಾಡಿ ಕೊಡ್ತೀನಿ. ಇನ್ನೂ ಸ್ವಲ್ಪ ಏನಾದ್ರು ಕಡಿಮೆ ಮಾಡಿ ಸರ್. ಬನ್ನಿ ಸರ್, ಆನ್ ಟೇಬಲ್ ಬರ್ಲಿ, ಕುತ್ಕೊಳ್ಳಿ, ಏನಾಗುತ್ತೆ ಗಾಡಿ ಮ್ಯಾಕ್ಸಿಮಮ್ ಮಾಡ್ಕೊಡ್ತೀನಿ. ಕಸ್ಟಮರ್ ಲೋನ್ ಅಂತ ಹೋದ್ರೆ ಬರೀ 20,000-30,000 ತಗೊಂಡ್ಬರ್ಲಿ, ಮಿಕ್ಕಿ ಲೋನ್ ಮಾಡ್ಕೊಡ್ತೀನಿ. ಜಸ್ಟ್ 30,000 rupees ತಗೊಂಡ್ ಬಂದ್ರೆ ಸಾಕು, ನಿಮ್ಗೆ ಡೌನ್ ಪೇಮೆಂಟ್ ಅಲ್ಲಿ ಕಾರ್ ಸಿಕ್ಬಿಡುತ್ತೆ ಇಲ್ಲಿ. ಸೊ ನೆಕ್ಸ್ಟ್ ಸರ್. ಸರ್ ಇದು ಬಂದು ಟಾಟಾ ಬೋಲ್ಟ್ 2015 ಮಾಡಲು ಗಾಡಿ, ಪೆಟ್ರೋಲ್, XM. ಓಕೆ. ಸಿಂಗಲ್ ಓನರ್ ಗಾಡಿ ಸರ್. ಇದು ಅಷ್ಟು ಶೋರೂಮ್ ಇಷ್ಟೇ ಓಡಿದೆ. 71,000 ಏನೋ ಓಡಿದೆ. ಏರ್ ಬ್ಯಾಗ್, ABS, ಲೆದರ್ ಸೀಟ್ ಕವರ್, ಸ್ಟೇರಿಂಗ್ ಗಾಡಿಯ ಕಂಟ್ರೋಲರ್ ಎಲ್ಲ ಬರೋ ಫೀಚರ್ಸ್ ಬರೋಂತ ಗಾಡಿ. 1.2 ಲೀಟರ್ ರೆಗಾಟ್ರಾನ್ ಇಂಜಿನ್ ಬರೋದು ಈ ಗಾಡಿಗೆ. ಪೆಟ್ರೋಲ್ ಗಾಡಿ, 15 ಮಾಡಲು, ಸಿಂಗಲ್ ಓನರ್ ಸರ್. ಈ ಗಾಡಿ ನಾವು ಕೋಟ್ ಮಾಡ್ತಿರೋದು ಬಂದು 3,75,000. ಸ್ಮಾಲ್ ಗಾಡಿ ಸರ್, ಫ್ಯಾಮಿಲಿ ಯೂಸ್ಗೆ ಒಳ್ಳೆ ಗಾಡಿ ಇದು. ಫೈನಲ್ ನಿಮ್ಗೆ ಒಂದು 3,50,000 ಮಾಡ್ಕೊಡ್ತೀನಿ ಸರ್. 3,50,000 ಮಾಡ್ತೀರಾ? ಕಸ್ಟಮರ್ ಪ್ರೊಫೈಲ್ ಚೆನ್ನಾಗಿದ್ರೆ 50,000 ತಗೊಂಡ್ಬರಲಿ, ಮಿಕ್ಕಿದ ಲೋನ್ ಮಾಡ್ಕೊಡ್ತೀನಿ. ಸೂಪರ್. ನೆಕ್ಸ್ಟ್ ಸ್ವಿಫ್ಟ್ ಇದೆ ಸರ್. ಹಂಗೆ ಸರ್ ಮಾರ್ಕೆಟ್ ಅಲ್ಲಿ ಮೋಸ್ಟ್ ಡಿಮ್ಯಾಂಡಿಂಗ್ ವೆಹಿಕಲ್ ಇದು. ಶಿಫ್ಟ್ 2014 ಮಾಡಲು, ಡೀಸೆಲ್, ಸೆಕೆಂಡ್ ಓನರ್, 90,000 ಓಡಿದೆ ಸರ್ ಈ ಗಾಡಿ ಇದು. ಸರ್ ಈ ಗಾಡಿ ನಾವು ಕೋಟ್ ಮಾಡ್ತಿರೋದು ಬಂದು 4,50,000. ಡೆಡ್ ಫೈನಲ್ SR ನೋಡಿಲ್ 3,95,000 ಫೈನಲ್ ಮಾಡ್ಕೊಡ್ತೀನಿ. 3,95,000 14 ಮಾಡಲು, ಡೀಸೆಲ್, ಸೆಕೆಂಡ್ ಓನರ್ ಗಾಡಿ ಕೊಡ್ತೀನಿ ಸರ್. ಕಸ್ಟಮರ್ ಲೋನ್ ಅಂತಂದ್ರೆ 0 ಡೌನ್ ಪೇಮೆಂಟ್ ಅಲ್ಲಿ ಗಾಡಿ ಕೊಡ್ತೀನಿ. 0 ಡೌನ್ ಪೇಮೆಂಟ್ ಅಲ್ಲಿ ಗಾಡಿ ಸಿಕ್ಬಿಡುತ್ತೆ. ಓಕೆ. ನೆಕ್ಸ್ಟ್ ಸರ್, ಇನ್ನೊಂದು XUV ಇದೆ. ಎಷ್ಟು XUV ಸರ್ ಇದೆ ನಿಮ್ಮ ಹತ್ರ? ಸರ್ ಇವತ್ತು ನಮ್ಮ ಹತ್ರ 3 XUV ಇದೆ ಸರ್. 3 XUV ಇದೆ, 4 ಡಸ್ಟರ್ ಇದೆ, 5 ಪೋಲೋ ಇದೆ ಸರ್. 5 ಪೋಲೋ ಇದೆ. ಎಲ್ಲ ಡೀಸೆಲ್ ಗಾಡಿಗಳು ಇರೋದು ಸರ್ ಇವತ್ತು. ಸರ್ ಇದು ಬಂದು 2017 ಮಾಡಲು, W8 ಸೆಕೆಂಡ್ ಓನರ್, 90,000 ಜೂನಿಯರ್ ಶೋರೂಮ್ ಇಷ್ಟೇ ಓಡಿದೆ. ಪುಷ್ ಬಟನ್ ಸ್ಟಾರ್ಟ್ ಬರುತ್ತೆ ಈ ಗಾಡಿ ನಿಮ್ಗೆ. ಫುಲ್ ಅಪ್ ಟು ಡೇಟ್ ಶೋರೂಮ್ ಇಷ್ಟೇ ಓಡಿದೆ. ಸೀಟ್ ಕವರ್ ಸಹ ಅರ್ದಿಲ್ಲ ಗಾಡಿಲಿ, ಇದು ಆ ತರ ಕಂಡೀಷನ್ ಅಲ್ಲಿ ಇದೆ ಸರ್. ಈ ಗಾಡಿ ಕೋಟ್ ಮಾಡ್ತಿರೋದು ನಾವು 8,80,000. ಫೈನಲ್ ಮುಂದೆ ಯಾರೇ ನೋಡ್ಕೊಂಡ್ ಬರ್ಲಿ ಸರ್, 8,40,000 ಮಾಡ್ಕೊಡ್ತೀವಿ. 8,40,000 ಗೆ ಫೈನಲ್ ಮಾಡ್ಕೊಡ್ತೀವಿ ಸರ್. ನಿಮ್ ಲೊಕೇಶನ್ ಎಲ್ಲಿ ಬರುತ್ತೆ ಅಂತ ಹಂಗೆ ನಮ್ಮ ವ್ಯೂವರ್ಸ್ ಔಟರ್ ರಿಂಗ್ ರೋಡ್ ಅಲ್ಲಿ ನೆಕ್ಸಾ ಶೋರೂಮ್ ಇದೆ. ಮಾರುತಿ ನೆಕ್ಸಾ ಶೋರೂಮ್ ಎಕ್ಸಾಕ್ಟ್ ಆಪೋಸಿಟ್ ಬರುತ್ತೆ ಸರ್, ಟ್ರಸ್ಟ್ ಕಾರ್ಸ್ ಅಂತ. ಹೌದು. ಓಕೆ. ಸೊ ಯಾರು ಬಂದ್ಬಿಟ್ಟು ವರ್ಣ, ಅದನ್ನು ಶೋರೂಮ್ ಹಿಸ್ಟ್ರಿ ಗಾಡಿ ಹುಡುಕ್ತಾ ಇದ್ದೀರಾ, ನೀವು ಬರ್ಬೇಕಿರೋ ಜಾಗ ಒಂದು ಟ್ರಸ್ಟ್ ಕಾರ್ಸ್. ಸೊ ಇವ್ರ ಹತ್ರನೂ ಒಂದು ವರ್ಣ ಇದೆ. ಗಾಡಿ ಕಂಡೀಷನ್ ನೋಡ್ಕೊಳ್ಳಿ,
ಎಷ್ಟು ನೀಟ್ ಅಂಡ್ ಕ್ಲೀನ್ ಆಗಿದೆ ಸರ್. ಇದ್ರ ಬಗ್ಗೆ ಡೀಟೇಲ್ಸ್ ಹೇಳಿ ಸರ್ ಸ್ವಲ್ಪ. ಇದು ಬಂದು 2018 ಮಾಡಲು ಗಾಡಿ. ಪೆಟ್ರೋಲ್ SX ಫುಲ್ಲಿ ಟಾಪ್ ಅಂಡ್ ಗಾಡಿ ಸರ್. ಅಪ್ ಟು ಡೇಟ್ ಶೋರೂಮ್ ಹಿಸ್ಟ್ರಿ ಓಡಿರೋ ಗಾಡಿ. AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್, ಏರ್ ಬ್ಯಾಗ್, ಲೆದರ್ ಸೀಟ್ ಕವರ್, ಸ್ಟೇರಿಂಗ್ ಗಾಡಿ ಕಂಟ್ರೋಲರ್ ಎಲ್ಲಾ ಫೀಚರ್ಸ್ ಬರುವಂತ ಗಾಡಿ ಸರ್. ಟಾಪ್ ಅಂಡ್ ವೆಹಿಕಲ್. ಚಾಲೆಂಜಿಂಗ್ ಪ್ರೈಸ್ ಅಲ್ಲಿ ಚಾನ್ಸ್ ಪ್ರೈಸ್ ಅಲ್ಲಿ ಗಾಡಿ ಕೊಡ್ತೀನಿ ಸರ್. 18 ಮಾಡಲು ಗಾಡಿ ಸರ್. ಈ ಗಾಡಿ ಡೆಡ್ ಫೈನಲ್ SR ನೋಡಿ 5,90,000 ಗಾಡಿ ಕೊಡ್ತೀನಿ ಸರ್. 5,90,000 5,90,000 ಕಸ್ಟಮರ್ ಲೋನ್ ಅಂತ ಹೋಗ್ತೀರಾ, ಒಂದು 60,000 ತಗೊಂಡ್ಬರ್ಲಿ, ಬೇಡ ಒಂದು 50,000 ತಗೊಂಡ್ಬರ್ಲಿ, ಮಿಕ್ಕಿ ಲೋನ್ ಮಾಡಿಸ್ಕೊಡ್ತೀನಿ. ಜಸ್ಟ್ 50,000 ತಗೊಂಡ್ ಬಂದ್ರೆ ಸಾಕಾ ಸರ್? 50,000 ತಗೊಂಬನ್ನಿ ಸರ್. ಅದ್ರಲ್ಲಿ 2018 ಮಾಡಲು 14-15 ಮಾಡಲು ಮಾಡೋ ರೇಟ್ ಅಲ್ಲಿ 18 ಮಾಡಲು ಗಾಡಿ ಕೊಡ್ತಾ ಇದೀನಿ ಸರ್. ಇನ್ ಕೇಸ್ ನಿಮ್ಗೆ ಸಿಬಿಲ್ ಇಲ್ಲ ಅಂದ್ರೂ ಪರವಾಗಿಲ್ಲ, ಇಲ್ಲಿ ಡೈರೆಕ್ಟ್ ಆಗಿ ಬನ್ನಿ. ಪ್ರೈವೇಟ್ ಫೈನಾನ್ಸ್ ಅಲ್ಲಿ ನಿಮ್ಗೆ ಬಂದ್ಬಿಟ್ಟು 50% ಡೌನ್ ಪೇಮೆಂಟ್ ಅಲ್ಲಿ ಸೇಲ್ ಮಾಡಿದ್ರೆ ಅಲ್ಲಿ 50 to 60% ಲೋನ್ ಮಾಡಿಸ್ಕೊಡ್ತೀನಿ. ಓಕೆ, ನೆಕ್ಸ್ಟ್ ಯಾವ ಗಾಡಿ ಸರ್? ನೆಕ್ಸ್ಟ್ ಕ್ರೆಟಾ ಇದೆ ಸರ್. ಓಕೆ, ಸೊ ಫ್ರೆಂಡ್ಸ್ ಕ್ರೆಟಾ ನೋಡಬಹುದು ಕಂಡೀಷನ್ ಹೆಂಗಿದೆ ಅಂತ. ಸರ್ ಇದು ಡೀಟೇಲ್ಸ್ ಹೇಳಿ ಸರ್. ಯಾವ ಮಾಡಲ್ ಆಗಿದೆ ಗಾಡಿ ಇದು? 2016 ಮಾಡಲು ಗಾಡಿ. ಪೆಟ್ರೋಲ್ 1.6 ಲೀಟರ್ ಬೇರೆ ಇಂಜಿನ್. ಇದು ಎಕ್ಸ್ಟ್ರಾ ಕ್ಲಾಸ್ ಆಗಿದೆ ಸರ್. ಈ ಗಾಡಿ ನಾವು ಹೇಳ್ತಾ ಇರೋದು ಬಂದು 7,20,000 ಹೇಳ್ತಾ ಇರೋದು. ಫೈನಲ್ ಟು ಫೈನಲ್ 6,90,000 ಗೆ ಒಂದು ಶಿಫ್ಟ್ ಪ್ರೈಸ್ ಅಲ್ಲಿ ಕ್ರೆಟಾ ಕೊಡ್ತೀನಿ ಸರ್. 6,90,000 ಗೆ ಸರ್. ಆಮೇಲೆ ಇನ್ನೊಂದೊಂದು ಪ್ರಶ್ನೆ ಇದೆ, ನಿಮ್ಮ ಹತ್ರ ಏನಕ್ಕೆ ಸಬ್ಸ್ಕ್ರೈಬರ್ಸ್ ಇಲ್ಲಾಂದ್ರೆ ಆಡಿಯನ್ಸ್ ಬಂದು ನಿಮ್ಮ ಹತ್ರ ಕಾರ್ ಏನಕ್ಕೆ ಪರ್ಚೇಸ್ ಮಾಡ್ಬೇಕು ಸರ್? ವೆಹಿಕಲ್ ಏನಿದೆ ಒರಿಜಿನಲ್ ವೆಹಿಕಲ್, ಆಕ್ಸಿಡೆಂಟ್ ವೆಹಿಕಲ್, ಜಿನಿಯನ್ ವೆಹಿಕಲ್ ಕೊಡ್ತೀನಿ. ವೆಹಿಕಲ್ ಅಲ್ಲಿ ಏನೇ ಆಗಿದ್ರು ಪ್ರಾಬ್ಲಮ್ ಆಗಿದ್ರು ಕಸ್ಟಮರ್ ಇನ್ಫಾರ್ಮ್ ಔಟ್ ವೆಹಿಕಲ್ ಗಾಡಿ ಕೊಡ್ತೀವಿ. ಕಸ್ಟಮರ್ ಪ್ರಾಬ್ಲಮ್ ಆಗುತ್ತೆ, ಸಿಬಿಲ್ ಪ್ರಾಬ್ಲಮ್, ಏನೇ ಪ್ರಾಬ್ಲಮ್ ಇದ್ರು ನಂಗೆ ಲೋನ್ ಬೇಕು ಅಂತ ಬಂದ್ರೆ 100% ಲೋನ್ ಮಾಡಿಸ್ಕೊಡ್ತೀನಿ. ಸೊ ಯಾವುದೇ ರೀತಿ ನಮ್ಮಲ್ಲಿ ಎಕ್ಸ್ಟ್ರಾ ಚಾರ್ಜಸ್, ಆಫೀಸ್ ಕಮಿಷನ್ ಆಗಲಿ ಯಾವುದು ತಗೊಳ್ಳಲ್ಲ. ಸೊ ನಿಮ್ಗೆ ಹಂಗೂ ಕ್ಲಾರಿಟಿ ಬೇಕು, ವೆಹಿಕಲ್ ಬಗ್ಗೆ ಚೆಕ್ ಮಾಡಿಸ್ಕೋಬೇಕು ಅಂದ್ರೆ ನಿಮ್ಗೆ ಯಾರು ಗೊತ್ತಿರೋರಾಗ್ಲಿ, ಮೆಕ್ಯಾನಿಕ್ ಆಗಲಿ ಯಾರಾದ್ರೂ ಲೈವ್ ಆಗಿ ಕರ್ಕೊಂಡ್ ಬನ್ನಿ, ವೆಹಿಕಲ್ ಚೆಕ್ ಮಾಡಿಸ್ಕೊಳ್ಳಿ, ನೋಡ್ಕೊಳ್ಳಿ. ನಿಮ್ಗೆ ಓಕೆ ಆಯ್ತು ಆಮೇಲೆ ಕುತ್ಕೊಂಡು ಏನಿದೆ ಮಾತಾಡೋಣ ಸರ್. ಓಕೆ, ಲೋನ್ ಅಂದ್ರೆ ಕಂಪ್ಲೀಟ್ ಬ್ಯಾಂಗ್ಳೂರ್ ಆಗುತ್ತೆ, ಕರ್ನಾಟಕ ಲೋನ್ ಮಾಡ್ಕೊಡ್ತೀನಿ. ಕರ್ನಾಟಕ ಎಲ್ಲಿಂದನಾದ್ರೂ ಬರ್ಲಿ, ಕಂಪ್ಲೀಟ್ ಯಾವ್ದೇ ಗಾಡಿ ತಗೊಳ್ಳಿ ನಂತರ ಲೋನ್ ಮಾಡ್ಕೊಡ್ತೀನಿ ಸರ್. ಓಕೆ, ಸೂಪರ್ ಸರ್. ಸರ್ ನೆಕ್ಸ್ಟ್ ಡಸ್ಟರ್ ಇದೆ ಸರ್. ಡಸ್ಟರ್ ಇದು ಬಂದು 2017 ಮಾಡಲು ಡೀಸೆಲ್. ಇದು ಅಷ್ಟೇ ಫುಲ್ಲಿ ಟಾಪ್ ಅಂಡ್ ಗಾಡಿ. ಎಕ್ಸಾಕ್ಟ್ ಸಿಂಗಲ್ ಓನರ್ ಗಾಡಿ, ಡೀಸೆಲ್ ವೆಹಿಕಲ್ ಸರ್. ಸರ್ ಈ ಗಾಡಿ ನಾವ್ ಹೇಳ್ತಾ ಇರೋದು ಬಂದು 7,20,000 ಹೇಳ್ತಾ ಇರೋದು. ಸೊ 17 ಮಾಡಲು ಗಾಡಿ ನಿಮಗೆ ಫೈನಲ್ ಒಂದು 6,90,000 ಗಾಡಿ ಮಾಡ್ಕೊಡ್ತೀನಿ. 6,90,000 ಫೈನಲ್ ಮಾಡ್ತೀರಾ? ಅದ್ರಲ್ಲಿ ಸಿಂಗಲ್ ಓನರ್ ಗಾಡಿ ಡೀಸೆಲ್ ಗಾಡಿ ಕೊಡ್ತೀನಿ ಸರ್. ಓಕೆ ಸರ್, ನೆಕ್ಸ್ಟ್ ಹಂಗೆ ಬಂದ್ರೆ ತುಂಬಾ ಜನಕ್ಕೆ ಫೇವ್ರೇಟ್ ಪೋಲೋ. ನಿಮ್ಮ ಹತ್ರ ಎಷ್ಟು ಪೋಲೋ ಇದೆ ಸರ್? ಇವತ್ತು ನಮ್ಮ ಹತ್ರ 5 ಪೋಲೋ ಇದೆ ಸರ್. 5 ಪೋಲೋ ಇದೆ, ಒಂದು ಆಮಿಯೋ ಇದೆ. ಎಲ್ಲಾ ಗಾಡಿಗಳು ಅಷ್ಟೇ ಡೀಸೆಲ್ ವೆಹಿಕಲ್ ಇರೋದು. ಎಲ್ಲ ಮಿಡ್ ವೇರಿಯಂಟ್ ಆಗ್ಲಿ, ಟಾಪ್ ಎಂಡ್ ಆಗ್ಲಿ ಎಲ್ಲ ಅದೇ ತರ ವೆಹಿಕಲ್ಸ್ ಇರೋದು. ಮಾಡಿಫೈಡ್ ಆಗಿರೋ ಗಾಡಿಗಳು ಇದೆ, ನಾರ್ಮಲ್ ಸ್ಟಾಕ್ ಕಂಡೀಷನ್ ಇರೋ ಗಾಡಿಗಳು ಇದೆ ಸರ್. ಓಕೆ, ಸೂಪರ್. ಸೊ ಫಸ್ಟ್ ಇದರಿಂದ ಸ್ಟಾರ್ಟ್ ಮಾಡೋಣ ಸರ್. ಸರ್ ಇದು ಬಂದು ವೋಲ್ಕ್ಸ್ವ್ಯಾಗನ್ ಆಮಿಯೋ. ಅಷ್ಟೇ ಐಲೈನ್ ಪ್ಲಸ್ ಟಾಪ್ ಎಂಡ್ ಡೀಸೆಲ್ 2019 ರಿಜಿಸ್ಟ್ರೇಷನ್ ಗಾಡಿ. ಸೆಕೆಂಡ್ ಓನರ್ ಗಾಡಿ ಆಗಿದೆ. 1.5 ಲೀಟರ್ TDI ಇಂಜಿನ್ ಬರೋದು ಈ ಗಾಡಿಗೆ. ಓಕೆ ಸರ್, ಫುಲ್ಲಿ ಫೀಚರ್ಸ್ ಬರುತ್ತೆ. ಟಾಪ್ ಎಂಡ್ ಗಾಡಿ ಅಂದ್ರೆ A to Z ಕಂಪನಿ ಏನ್ ಫೀಚರ್ಸ್ ಬರುತ್ತೆ ಎಲ್ಲ ಬರುತ್ತೆ. ಓಕೆ ಸರ್, ಈ ಗಾಡಿ ನಾವು ಹೇಳ್ತಾ ಇರೋದು ಬಂದು 6,40,000 ಹೇಳ್ತಾ ಇರೋದು. ಫೈನಲ್ ಇಮಿಡಿಯೇಟ್ ಯಾರೇ ನೋಡ್ಕೊಂಡ್ ಬರ್ಲಿ ಸರ್, 5,80,000 ಗಾಡಿ ಕೊಡ್ತೀನಿ. 5,80,000 ಎಂಟ್ರಿ ರಿಜಿಸ್ಟ್ರೇಷನ್ ಗಾಡಿ, ಡೀಸೆಲ್ ಗಾಡಿ ಕೊಡ್ತಾ ಇದ್ದೀನಿ ಸರ್. ಓಕೆ, ನೆಕ್ಸ್ಟ್ ಸರ್ ಡಿಮಾಂಡಿಂಗ್ ಗಾಡಿ ಪೋಲೋ ಇದೆ. ಪೋಲೋ ಸರ್, ಇದು ಅಷ್ಟೇ GT TDI ಗಾಡಿ 2017 ಮಾಡಲು. ಓಕೆ, ಇದು ಓಡಿರೋದು ನಿಮಗೆ 90,000 ಓಡಿದೆ ಅಷ್ಟೇ. ಜಿನಿಯನ್ ಇದು ನಿಮಗೆ ವೆಹಿಕಲ್ ಎಕ್ಸ್ಟ್ರಾ ಕ್ಲಾಸ್ ಆಗಿದೆ ಸರ್. ಈ ಗಾಡಿ ಹೇಳ್ತಾರೆ ನಾವು ಒಂದು 5,90,000 ಹೇಳ್ತಾ ಇರೋದು. ನಿಮ್ ಚಾನಲ್ ಅಲ್ಲಿ ಯಾರೇ ನೋಡ್ಕೊಂಡ್ ಬರ್ಲಿ, ಫೈನಲ್ 5,60,000 ಮಾಡ್ಕೊಡ್ತೀನಿ ಸರ್. ಲೋನ್ ಅಲ್ಲಿ ಹೋಗ್ಬೇಕಂದ್ರೆ ಕಸ್ಟಮರ್ ಪ್ರೊಫೈಲ್ ಚೆನ್ನಾಗಿದ್ರೆ 50,000 ತಗೊಂಡ್ಬರ್ಲಿ ಸರ್, ಲೋನ್ ಮಾಡ್ಕೊಡ್ತೀನಿ. ಸಿಬಿಲ್ ಇಲ್ಲ ಅಂದ್ರೆ 3 ಲಕ್ಷ ಲೋನ್ ಮಾಡ್ಕೊಡ್ತೀನಿ ಸರ್. 3 ಲಕ್ಷ ಲೋನ್ ಮಾಡ್ಕೊಡ್ತೀನಿ ಸರ್. ನೆಕ್ಸ್ಟ್ ಇನ್ನೊಂದು ಪೋಲೋ ಇದೆ. ಇದು ಬಂದು 2014 ಮಾಡಲು ಗಾಡಿ. ಸೆಕೆಂಡ್ ಓನರ್, ಕಂಫರ್ಟ್ ಲೈನ್, ಡೀಸೆಲ್. ಓಕೆ, ಇದು ಅಷ್ಟೇ ಗಾಡಿ ಸೂಪರ್ ಕ್ಲಾಸ್ ಆಗಿದೆ ಸರ್. ಈ ಗಾಡಿ ನಾವು ಹೇಳ್ತಾ ಇರೋದು ಬಂದು 4,20,000 ಹೇಳ್ತಾ ಇರೋದು. ಫೈನಲ್ ಒಂದು 3,80,000 ಮಾಡ್ಕೊಡ್ತೀನಿ. 3,80,000 ಗೆ ಫೈನಲ್ ಮಾಡ್ತೀರಾ? 80,000 14 ಮಾಡಲು ಪೋಲೋ, ಅದ್ರ ಡೀಸೆಲ್ ವೆಹಿಕಲ್ ಗಾಡಿ ಕೊಡ್ತಾ ಇದ್ದೀನಿ. ಇದಕ್ಕೆ ಒಂದು 50,000 ರೂಪಾಯಿ ತಗೊಂಡ್ ಬಂದ್ರೆ ಲೋನ್ ಕಸ್ಟಮರ್ ಪ್ರೊಫೈಲ್ ಚೆನ್ನಾಗಿದ್ರೆ 0 ಡೌನ್ ಪೇಮೆಂಟ್ ಅಲ್ಲಿ ಮಾಡ್ಕೊಡ್ತೀನಿ. 0 ಡೌನ್ ಪೇಮೆಂಟ್ ಅಲ್ಲಿ ಮಾಡ್ಕೊಡ್ತೀನಿ. ಕಸ್ಟಮರ್ ಪ್ರೊಫೈಲ್ ಚೆನ್ನಾಗಿರ್ಬೇಕು ಅಷ್ಟೇ ಸರ್. ಸೊ ನೆಕ್ಸ್ಟ್ ಅಲ್ಲಿ ಇನ್ನೊಂದು ಪೋಲೋ ಇದೆ ಸರ್. ಸರ್ ಇದು ಬಂದು 2010 ಮಾಡಲು ಗಾಡಿ. ಸೆಕೆಂಡ್ ಓನರ್, ಅಪ್ ಟು ಡೇಟ್ ಡಾಕ್ಯುಮೆಂಟ್ಸ್ ರನ್ನಿಂಗ್ ಇದೆ ವೆಹಿಕಲ್. ಇದು ಅಷ್ಟೇ ಡೀಸೆಲ್ ವೆಹಿಕಲ್, ಕಂಫರ್ಟ್ ಲೈನ್, ಯೂನಿಕ್ ಕಲರ್ ವೆಹಿಕಲ್ ಇದು ಸರ್. ಈ ಗಾಡಿ ನಾವು ಹೇಳ್ತಾರೆ 2,95,000 ಫೈನಲ್ ಒಂದು ಆಲ್ಟೋ ಪ್ರೈಸ್ ಅಲ್ಲಿ ಗಾಡಿ ಕೊಡ್ತೀನಿ. ಒಂದು 2,50,000 ಗಾಡಿ ಮಾಡ್ಕೊಡ್ತೀನಿ. 2,50,000 ಮಾತ್ರ ಗೆ ಪೋಲೋ, ಅದರಲ್ಲೂ ಡೀಸೆಲ್ ವೆಹಿಕಲ್, ಕಂಫರ್ಟ್ ಲೈನ್ ಗಾಡಿ ಕೊಡ್ತೀನಿ. ಅದು ಜೆನ್ಯೂನ್ ಆಗಿರೋ ಕಾರು. ಗಾಡಿ ಸೂಪರ್ ಎಕ್ಸ್ಟ್ರಾ ಕ್ಲಾಸ್ ಆಗಿದೆ ಸರ್. 20+ ಮೈಲೇಜ್ ಬರುವಂತ ಗಾಡಿ ಸರ್ ಇದು. ಓಕೆ, ನೆಕ್ಸ್ಟ್ ಸರ್ ಇನೋವಾ ಒಂದಿದೆ ಸರ್. ತುಂಬಾ ಜನ ಇನೋವಾ ಕೇಳ್ತಾನೆ ಇರ್ತೀರಾ. ಸೊ ಟ್ರಸ್ಟ್ ಕಾರ್ಸ್ ಅಲ್ಲಿ ಇನೋವಾ ಕೂಡ ಇದೆ ಸರ್. ಇದ್ರ ಬಗ್ಗೆ ಡೀಟೇಲ್ಸ್ ಹೇಳಿ ಸರ್. ಇದು ಬಂದು 2009 ಮಾಡಲು ಗಾಡಿ. ಸೆಕೆಂಡ್ ಓನರ್, ಡಾಕ್ಯುಮೆಂಟ್ಸ್ ರನ್ನಿಂಗ್, FC ರನ್ನಿಂಗ್ ಇದೆ, ಇನ್ಸೂರೆನ್ಸ್ ರನ್ನಿಂಗ್ ಎಲ್ಲ ಇದೆ. ಟಾಪ್ ಎಂಡ್ ವರ್ಷನ್. ಓಕೆ, ಸೆಕೆಂಡ್ ಓನರ್, 1,70,000 ಜಿನಿಯನ್ ಓಡಿದೆ ವೆಹಿಕಲ್ ಇದು ಸರ್. ಈ ಗಾಡಿ ಹೇಳ್ತಾರೆ ನಾವು 5,80,000 ಹೇಳ್ತಾ ಇರೋದು. ಫೈನಲ್ ಒಂದು 5,50,000 ವರೆಗೂ ಮಾಡ್ಕೊಡ್ತೀನಿ. 5,50,000 ಮಾಡ್ಕೊಡ್ತೀನಿ, ಇನ್ಕ್ಲೂಡಿಂಗ್ RC ಟ್ರಾನ್ಸ್ಫರ್, ಆಫೀಸ್ ಕಮಿಷನ್ ಎಲ್ಲ ಸರ್ ಅಪ್ರೈಸ್ ಮಾಡಿ ಕೊಡ್ತೀನಿ ಸರ್. ಓಕೆ ಸರ್, ನೆಕ್ಸ್ಟ್ ಸರ್ ನೆಕ್ಸ್ಟ್ ಬಂದು ರೆನಾಲ್ಟ್ ಕೈಗರ್ ಸರ್. ಓಕೆ, 22 ಮಾಡಲು. ಇದು ಅಷ್ಟೇ ಫುಲ್ಲಿ ಟಾಪ್ ಎಂಡ್ ಗಾಡಿ. ನಮ್ಮ ಹತ್ರ ಇವತ್ತಿರೋದೆಲ್ಲ ಆಲ್ಮೋಸ್ಟ್ ಎಲ್ಲ 90% ಎಲ್ಲ ಟಾಪ್ ಎಂಡ್ ಗಾಡಿಗಳೇ ಇರೋದು. ಸಿಂಗಲ್ ಓನರ್,
ಅಪ್ ಟು ಡೇಟ್ ಶೋರೂಮ್ ಹಿಸ್ಟ್ರಿ ಹೊಡಿದೆ, ಫುಲ್ಲಿ ಟಾಪ್ ಅಂಡ್ ಗಾಡಿ ಸರ್. ಎಕ್ಸಾಕ್ಟ್ ಪ್ಲಸ್ AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್, ಏರ್ ಬ್ಯಾಗು, ABS, ಲೆದರ್ ಸೀಟ್ ಕವರ್, ಪುಷ್ ಬಟನ್ ಸ್ಟಾರ್ಟ್, ಮ್ಯಾನ್ಯಲ್ ಗೇರ್ ಬಾಕ್ಸ್, ಕಂಪ್ಲೀಟ್ ಫೀಚರ್ಸ್ ಬರುತ್ತೆ ಈ ಗಾಡಿ. ಸ್ಪೆಷಾಲಿಟಿ ಅಂದ್ರೆ ಪ್ಲಸ್ CNG ಆಪ್ಷನ್ ಇದೆ ಸರ್ ಈ ಗಾಡಿ. CNG ಆಪ್ಷನ್ ಇದೆ, CNG ಇದೆ. ಅದರಲ್ಲಿ ಸಿಂಗಲ್ ಓನರ್ ವೆಹಿಕಲ್, ಕಂಪ್ಲೀಟ್ ಟಾಪ್ ಅಂಡ್ ವೆಹಿಕಲ್ ಸರ್. ಮೈಲೇಜ್ ಎಷ್ಟು ಬರ್ಬೋದು ಇದು ಸರ್? ಈ ಗಾಡಿ ನಿಮ್ಗೆ ಆಲ್ಮೋಸ್ಟ್ CNG ಒಂದು 30 ರೇಂಜ್ ವರೆಗೂ ಮೈಲೇಜ್ ಬರುತ್ತೆ ಸರ್. 30 ಅಷ್ಟು ಮೈಲೇಜ್ ಬರುತ್ತೆ ಗಾಡಿ. ಅದರಲ್ಲೂ ಸಿಂಗಲ್ ಓನರ್ ವೆಹಿಕಲ್ ಸರ್. ಈ ಗಾಡಿ ಚಾಲೆಂಜಿಂಗ್ ಪ್ರೈಸ್ ಅಲ್ಲಿ ಗಾಡಿ ಕೊಡ್ತೀನಿ ಸರ್. ಎಂಟೈರ್ ಮಾರ್ಕೆಟ್ ಅಲ್ಲಿ ಹುಡುಕೊಂಡ್ರೆ ನಿಮಗೆ ಕ್ವಿಡ್ ಕೊಡ್ತಾರೆ. ಆ ಪ್ರೈಸ್ ಅಲ್ಲಿ ನಾನು ರೆನಾಲ್ಟ್ ಟೈಗರ್ ಕೊಡ್ತೀನಿ. ಅದರಲ್ಲೂ ಸಿಂಗಲ್ ಓನರ್ ಗಾಡಿ ಸರ್. 6,80,000 ಹೇಳ್ತಾ ಇರೋದು ಸರ್. ನಿಮ್ ಚಾನೆಲ್ ಯಾರೇ ನಡ್ಕೊಂಡ್ ಬರ್ಲಿ, ಡೆಡ್ ಫೈನಲ್ SR ನೋಡಿ 5,90,000 ಗಾಡಿ ಮಾಡ್ಕೊಡ್ತೀನಿ. 5,90,000 ಮಾಡ್ಕೊಡ್ತೀನಿ. ಕಸ್ಟಮರ್ ಪ್ರೊಫೈಲ್ ಚೆನ್ನಾಗಿತ್ತು ಅಂದ್ರೆ 5.5 ಲಕ್ಷ ಲೋನೇ ಮಾಡ್ಕೊಡ್ತೀನಿ ಸರ್. ಗಾಡಿ ಮಾಡ್ಕೊಡ್ತೀರಾ? 50,000 ತಗೊಂಬರ್ಲಿ, ಮಿಕ್ಕಿದ ಲೋನ್ ಮಾಡ್ಕೊಡ್ತೀನಿ. ನೆಕ್ಸ್ಟ್ ಸರ್, ಟಾಟಾದಲ್ಲಿ ನಿಮ್ಮ ಹತ್ರ ಕಾರ್ ಇದೆ ಸರ್. ಟಾಟಾ ಇದು ನಿಮ್ಗೆ ಟಿಯಾಗೋ ಗಾಡಿ. 2017 ಡಿಸೆಂಬರ್ ಗಾಡಿ, ಸಿಂಗಲ್ ಓನರ್, ಡೀಸೆಲ್, AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್, ಸೆಂಟ್ರಲ್ ಲಾಕಿಂಗ್, ಮಿರರ್ ಅಡ್ಜಸ್ಟ್ ಎಲ್ಲ ಬರುತ್ತೆ. ಡೀಸೆಲ್ ವೆಹಿಕಲ್ 20+ ಮೈಲೇಜ್ ಬರುವಂತ ಗಾಡಿ ಇದು ಸರ್. ಈ ಗಾಡಿ ನಾವು ಕೋಟ್ ಮಾಡ್ತಿರೋದು ಬಂದು 3,85,000 ಹೇಳ್ತಾ ಇದೀವಿ. ಫೈನಲ್ ಒಂದು 3,60,000 ಮಾಡ್ಕೊಡ್ತೀನಿ ಸರ್. 3,60,000 ಕಸ್ಟಮರ್ ಪ್ರೊಫೈಲ್ ಚೆನ್ನಾಗಿದ್ರೆ 3 ಲಕ್ಷ ಲೋನೇ ಮಾಡಿಸ್ಕೊಡ್ತೀನಿ. 3 ಲಕ್ಷ ಲೋನೇ ಮಾಡ್ಕೊಡ್ತೀನಿ. ನೆಕ್ಸ್ಟ್ ಸರ್, ಮಾಡಿಫೈಡ್ ಆಗಿರೋ ಗಾಡಿ ಇದು. ನಿಮ್ಗೆ ಏನೇನ್ ಮಾಡಿಫೈಡ್ ಆಗಿದೆ ಅಂತ ನಮ್ಗೆ ಏನು ನೋಡಕ್ಕಾಗಲ್ಲ, ಅಷ್ಟು ಕಂಪ್ಲೀಟ್ ಫುಲ್ ಮಾಡಿಫೈಡ್ ಆಗಿದೆ ಗಾಡಿ ಇದು. 14 ಮಾಡಲ್ ಗಾಡಿ, ಫುಲ್ಲಿ ಟಾಪ್ ಅಂಡ್ ಹೈ ಲೈನ್ ಇದು. ಸೊ ಕಂಪ್ಲೀಟ್ ನಿಮ್ಗೆ ಏನಾದ್ರು ಶೇಪ್ ಬಂದು GT ಶೇಪ್ ಮಾಡಿದ್ದಾರೆ, ಫ್ರಂಟ್ ನ್ಯೂ ಶೇಪ್ ಮಾಡಿದ್ದಾರೆ, ಬ್ಯಾಕ್ ನ್ಯೂ ಶೇಪ್ ಇದೆ. ಕಂಪ್ಲೀಟ್ ಮಾಡಿಫೈಡ್ ಆಗಿದೆ. ಸೆಕೆಂಡ್ ಓನರ್ 2014 ಮಾಡಲ್ ಗಾಡಿ, ಹೈ ಲೈನ್, ಫುಲ್ಲಿ ಟಾಪ್ ಅಂಡ್ ಗಾಡಿ ಸರ್. ಈ ಗಾಡಿ ನಾವು ಹೇಳ್ತಿರೋದು ಬಂದು 4,65,000. ಚಾನೆಲ್ ಯಾರೇ ನೋಡ್ಕೊಂಡ್ ಬರ್ಲಿ ಸರ್, ಒಂದು 4,20,000 ಗಾಡಿ ಮಾಡ್ಕೊಡ್ತೀನಿ. 4,20,000 ಗೆ ಫುಲ್ಲಿ ಮಾಡಿಫೈ ಆಗಿರೋ ಪೋಲೋ. ಅದರಲ್ಲೂ ಡೀಸೆಲ್, ಹೈ ಲೈನ್, ಫುಲ್ಲಿ ಟಾಪ್ ಅಂಡ್ ಗಾಡಿ ಸರ್. ಓಕೆ. ಸೊ ನೆಕ್ಸ್ಟ್ ಸರ್, ನೆಕ್ಸ್ಟ್ ಬಂದು ಶಿಫ್ಟ್ ಸರ್. ಅದರಲ್ಲೂ ಆಪಲ್ ಶೇಪ್ ಡೀಸೆಲ್ ವೆಹಿಕಲ್. ಮಾರ್ಕೆಟ್ ಅಲ್ಲಿ ಆಲ್ಮೋಸ್ಟ್ ಮೋಸ್ಟ್ ಡಿಮ್ಯಾಂಡಿಂಗ್ ಗಾಡಿ, ಸ್ವಲ್ಪ ರೇರ್ ಸಿಗುವಂತ ವೆಹಿಕಲ್ಸ್ ಇದು. ಅದರಲ್ಲಿ 2019 ಮಾಡಲ್, ಸಿಂಗಲ್ ಓನರ್ ಗಾಡಿ, ಡೀಸೆಲ್ ಇದೆ, VDI ಆಪ್ಷನ್ ಅಲ್ಲೂ, ಏರ್ ಬ್ಯಾಗು, ABS, ಆಫ್ಟರ್ ಮಾರ್ಕೆಟ್ ಅಲಾಯ್ಸ್ ಹಾಕ್ಸಿದ್ದಾರೆ, ಲೆದರ್ ಸೀಟ್ ಕವರ್ ಇದೆ, ಸ್ಟೇರಿಂಗ್ ಆಡಿಯೋ ಕಂಟ್ರೋಲರ್, DL ಕೀ ಎಲ್ಲ ರೆಡಿ ಇದೆ. ಡೀಸೆಲ್ 20+ ಮೈಲೇಜ್ ಬರುವಂತ ಗಾಡಿ ಸರ್. ಈ ಗಾಡಿ ನಾವು ಕೋಟ್ ಮಾಡ್ತಾ ಇರೋದು ಬಂದು 6,80,000 ಕೋಟ್ ಮಾಡ್ತಾ ಇದೀವಿ. ಫೈನಲ್ ಒಂದು 6,45,000 ಫೈನಲ್ ಮಾಡ್ಕೊಡ್ತೀನಿ. 6,45,000 rupeesಗೆ ಅದು ತುಂಬಾ ಡಿಮ್ಯಾಂಡಿಂಗ್ ಇರೋ ಗಾಡಿ, ಡೀಸೆಲ್ ವೆಹಿಕಲ್ ಕೊಡ್ತೀನಿ. ಕಸ್ಟಮರ್ ಪ್ರೊಫೈಲ್ ಚೆನ್ನಾಗಿದೆ, ಒಂದು 6 ಲಕ್ಷ ಲೋನೇ ಮಾಡಿಸ್ಕೊಡ್ತೀನಿ ಸರ್ ವೆಹಿಕಲ್ಗೆ. ನೆಕ್ಸ್ಟ್ ಸರ್ ಇದು ಬಂದು ಸ್ಕೋಡಾ ಫ್ಯಾಬಿಯಾ. ಡೀಸೆಲ್ 12 ಮಾಡಲು, ಸಿಂಗಲ್ ಓನರ್ ಗಾಡಿ. ಇದು ನಿಮ್ಗೆ ಟಾಪ್ ಅಂಡ್ ಎಲಿಗೆನ್ಸ್ ವೇರಿಯಂಟ್. AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್ ಎಲ್ಲ ಫೀಚರ್ಸ್ ಬರುತ್ತೆ, ಏರ್ ಬ್ಯಾಗು, ABS ಎಲ್ಲ ಬರುವಂತ ಗಾಡಿ. ಡೀಸೆಲ್ ಇದು ಅಷ್ಟೇ ನಿಮ್ಗೆ ಆಲ್ಮೋಸ್ಟ್ 18 ಇಂದ 20 ವರೆಗೂ ಮೈಲೇಜ್ ಬರುವಂತ ಗಾಡಿ ಸರ್. ಈ ಗಾಡಿ ನಾವು ಹೇಳ್ತಾರೆ 2,65,000 ಹೇಳ್ತಾ ಇದೀವಿ. ನಿಮ್ ಚಾನಲ್ ಇಂದ ಯಾರೇ ನೋಡ್ಕೊಂಡ್ ಬರ್ಲಿ ಸರ್, ಟ್ರಸ್ಟ್ ಕಾರ್ಸ್ ಅಲ್ಲಿ ಫೈನಲ್ ಪ್ರೈಸ್, ಬೆಸ್ಟ್ ಪ್ರೈಸ್ ಅಲ್ಲಿ ಗಾಡಿ ಕೊಡ್ತೀನಿ. 2,40,000 ಮಾಡ್ಕೊಡ್ತೀನಿ. 2,40,000 rupeesಗೆ. ನೆಕ್ಸ್ಟ್ ಡಸ್ಟರ್ ಒಂದಿದೆ ಸರ್. ಡಸ್ಟರ್ ನಿಮ್ಗೆ ವೈಟ್ ಕಲರ್ ಗಾಡಿ, ಸೂಪರ್ ಕ್ಲಾಸ್ ಆಗಿದೆ, ಎಕ್ಸ್ಟ್ರಾ ಕ್ಲಾಸ್ ಕಂಡೀಷನ್, ಬ್ರಾಂಡ್ ನ್ಯೂ ಟೈರ್ ಇದೆ, ಲೆದರ್ ಸೀಟ್ ಕವರ್ ಇದೆ, 85 PS, ಆಲ್ಮೋಸ್ಟ್ ಏನಂದ್ರೆ 18 ಇಂದ 19 ವರೆಗೂ ಮೈಲೇಜ್ ಬರುವಂತ ಗಾಡಿ ಇದು. 2013 ಮಾಡಲು ಗಾಡಿ, ಡೀಸೆಲ್ ಸರ್. ಈ ಗಾಡಿ ಫೈನಲ್ ಒಂದು 3,65,000 ವರೆಗೂ ಮಾಡ್ಕೊಡ್ತೀನಿ ಸರ್. 3,65,000 ಅದ್ರಲ್ಲಿ ಡೀಸೆಲ್ ವೆಹಿಕಲ್ ಗಾಡಿ ಕೊಡ್ತಾ ಇದೀನಿ. ಅದ್ರಲ್ಲಿ 85 PS ಗಾಡಿ ತಗೊಂಡೋಗಿ ಜಸ್ಟ್ ಒಂದು ಸರ್ವಿಸ್ ಮಾಡ್ಕೊಂಡು ಓಡಿಸ್ಕೋಬೇಕು ಸರ್. ಆ ತರ ಇದೆ ಗಾಡಿ ಇದು. ನೆಕ್ಸ್ಟ್ ಸರ್ ಇಟಿಯೋಸ್ ಇದು ಅಷ್ಟೇ, ಮಾರ್ಕೆಟ್ ಅಲ್ಲಿ ಸಿಕ್ಕಾಪಟ್ಟೆ ಹುಡುಕ್ತಾ ಇರ್ತಾರೆ ಜನಗಳು. ಡೀಸೆಲ್ ಬೇಕು ಇಟಿಯೋಸ್ ಅಲ್ಲಿ, ಒಳ್ಳೆ ಮೈಲೇಜ್ ಬರುತ್ತೆ ಅಂತ. ಇದು ಬಂದು 2012 ಮಾಡಲು, G ವೇರಿಯಂಟ್ ಇದು. ನಿಮ್ಗೆ AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್ ಬರುತ್ತೆ, ಸೂಪರ್ ಕ್ಲಾಸ್ ಆಗಿದೆ ಗಾಡಿ. ನಿಮ್ಗೆ ಆಲ್ಮೋಸ್ಟ್ ಮೈಲೇಜ್ ಅಂತ ಎಕ್ಸ್ಪೆಕ್ಟ್ ಮಾಡ್ರೆ ನಿಮ್ಗೆ ಇಟಿಯೋಸ್, ಟೊಯೋಟಾ ಬಗ್ಗೆ ಎಲ್ಲರಿಗೂ ಗೊತ್ತಿರುತ್ತೆ, 20+ ಅಂತ ಮೈಲೇಜ್ ಬರುತ್ತೆ ಸರ್. ಈ ಗಾಡಿ ನಾವು ಕೋಟ್ ಮಾಡ್ತಿರೋದು ಬಂದು 3,95,000 ಹೇಳ್ತಾ ಇದೀವಿ. ಫೈನಲ್ ಒಂದು 380 ವರೆಗೂ ಮಾಡ್ಕೊಡ್ತೀನಿ ಸರ್. 3,80,000 ಡೀಸೆಲ್ ವೆಹಿಕಲ್ ಕೊಡ್ತೀನಿ, ಇಟಿಯೋಸ್ ಸರ್. ಓಕೆ ಸರ್. ನೆಕ್ಸ್ಟ್ ಇನ್ನೊಂದಿದೆ ಟಾಟಾದಲ್ಲಿ. ಸೊ ಇದು ಬಗ್ಗೆ ಟಾಟಾ ಜಸ್ಟ್ 2016 ಮಾಡಲು, ಸಿಂಗಲ್ ಓನರ್ ವೆಹಿಕಲ್. ಡೀಸೆಲ್ ವೆಹಿಕಲ್, ಕ್ವಾಡ್ರಾ ಜೆಟ್ ಇಂಜಿನ್ ಬರುತ್ತೆ, ಆಲ್ಮೋಸ್ಟ್ ಇದು 20+ ಮೈಲೇಜ್ ಬರೋಂತ ಗಾಡಿ ಸರ್. ಈ ಗಾಡಿ ಹೇಳ್ತಾರೆ ನಾವು 3,85,000 ಹೇಳ್ತಾ ಇದೀವಿ. ಫೈನಲ್ ಟು ಫೈನಲ್, ಡೆಡ್ ಫೈನಲ್ SR ನೋಡಿಲ್ 3,35,000 ಫೈನಲ್ ಮಾಡ್ಕೊಡ್ತೀನಿ ಸರ್. ಗಾಡಿ 3,35,000 ಫೈನಲ್ ಮಾಡ್ಕೊಡ್ತೀರಿ. ಅದ್ರಲ್ಲಿ 16 ಮಾಡಲು ಡೀಸೆಲ್. ಕಸ್ಟಮರ್ ಲೋನ್ ಅಂತ ಬಂದ್ರೆ 3 ಲಕ್ಷ ಲೋನೇ ಮಾಡ್ಕೊಡ್ತೀನಿ. 3 ಲಕ್ಷ ಲೋನೇ ಮಾಡ್ಕೊಡ್ಬಿಡ್ತೀರಿ. 30,000 ತಗೊಂಬರ್ಲಿ, ಮಿಕ್ಕಿದ ಲೋನ್ ಮಾಡ್ಕೊಡ್ತೀನಿ ಸರ್. ಈ ನೆಕ್ಸ್ಟ್ ಸರ್, ಸ್ಕೋಡಾ ಇದೆ ಸರ್. ಸ್ಕೋಡಾ ಫ್ಯಾಬಿಯಾ 2015 ಮಾಡಲು ಗಾಡಿ, ಅದ್ರಲ್ಲಿ ಸಿಂಗಲ್ ಓನರ್ ವೆಹಿಕಲ್, ಆಂಬಿಯಂಟ್ ವರ್ಷನ್, ಏರ್ ಬ್ಯಾಗು, ABS, ಅಲಾಯ್ ವೀಲ್ಸ್ ಎಲ್ಲ ಫೀಚರ್ಸ್ ಬರುತ್ತೆ ಸರ್. ಈ ಗಾಡಿ ನಿಮ್ಗೆ ಡೆಡ್ ಫೈನಲ್ SR ನೋಡಿ 3,90,000 ಫೈನಲ್ ಮಾಡ್ಕೊಡ್ತೀನಿ. 3,90,000 15 ಮಾಡಲು, ಸಿಂಗಲ್ ಓನರ್ ಗಾಡಿ ಕೊಡ್ತೀನಿ ಸರ್. ಓಕೆ. ನೆಕ್ಸ್ಟ್ ಸರ್, ಫಿಯಟ್ ಪುಂಟೋ 2015 ಮಾಡಲು ಗಾಡಿ. ಅದ್ರಲ್ಲಿ ನಿಮ್ಗೆ ಸೆಕೆಂಡ್ ಓನರ್, ಡೀಸೆಲ್ ವೆಹಿಕಲ್, ಕ್ವಾಡ್ರಾ ಜೆಟ್, ಮಲ್ಟಿ ಜೆಟ್ ಇಂಜಿನ್ ಬರುತ್ತೆ ಈ ಗಾಡಿ ನಿಮ್ಗೆ. ಇದ್ರಲ್ಲೂ ಅಷ್ಟೇ ನಿಮ್ಗೆ 18 ಇಂದ 20 ವರೆಗೂ ಮೈಲೇಜ್ ಬರುತ್ತೆ ಗಾಡಿ ಇದು ಸರ್. ಈ ಗಾಡಿ ನಾವು ಕೋಟ್ ಮಾಡ್ತಿರೋದು ಬಂದು 2,95,000 ಹೇಳ್ತಾ ಇದೀವಿ. ಯಾರೇ ನಿಮ್ ಚಾನಲ್ ನೋಡ್ಕೊಂಡು ಟ್ರಸ್ಟ್ ಕಾರ್ಸಿಗೆ ಬರ್ಲಿ ಸರ್, ಫೈನಲ್ ಒಂದು 2,35,000 ಫೈನಲ್ ಮಾಡ್ಕೊಡ್ತೀನಿ. 2,35,000 rupeesಗೆ ಫೈನಲ್ ಮಾಡ್ಕೊಡ್ತೀನಿ. ಕಸ್ಟಮರ್ ಪ್ರೊಫೈಲ್ ಚೆನ್ನಾಗಿದ್ರೆ ₹1 ಡೌನ್ ಪೇಮೆಂಟ್ ಬೇಡ ಸರ್, 0 ಡೌನ್ ಪೇಮೆಂಟ್ ಅಲ್ಲಿ ಗಾಡಿ ಮಾಡ್ಕೊಡ್ತೀನಿ ಸರ್. ಓಕೆ. ನೆಕ್ಸ್ಟ್ ಸರ್, ಆಲ್ಟೋ K10 2011 ಮಾಡಲು ಗಾಡಿ, ಸೆಕೆಂಡ್ ಓನರ್, VXI
ಸರ್ ಕಂಪ್ಲೀಟ್ ಫೀಚರ್ಸ್ ಬರುತ್ತೆ ನಿಮ್ಗೆ VXi ಟಾಪ್ ಅಂಡ್ ನಿಮ್ಗೆ ಆಲ್ಟೋ K10 ಅಲ್ಲಿ ಸರ್. ಈ ಗಾಡಿ ನಾವು ಹೇಳ್ತಾ ಬಂದು 2,25,000. ನಿಮ್ ಚಾನಲ್ ಇಂದ ಯಾರೇ ನೋಡ್ಕೊಂಡ್ ಬರ್ಲಿ ಸರ್, ಆಲ್ಟೋ K10 ಒಂದು ಆಲ್ಟೋ ಪ್ರೈಸ್ ಅಲ್ಲಿ ಗಾಡಿ ಕೊಡ್ತೀನಿ. 1,85,000 ಗಾಡಿ ಮಾಡ್ಕೊಡ್ತೀನಿ. 1,85,000 ರೂಪಾಯಿ. 1,85,000 ಆಲ್ಟೋ K10 2011 ಮಾಡಲು VXi ಗಾಡಿ ಕೊಡ್ತೀನಿ. ಲೋನ್ ಆಗುತ್ತಾ ಇದಕ್ಕೆ ಸರ್? ಪ್ರೈವೇಟ್ ಫೈನಾನ್ಸ್ ಅಂತ ಮಾಡ್ಕೊಡ್ತೀನಿ ಸರ್. ಮಾಡ್ಕೊಡ್ತೀನಿ. ಒಂದು 80,000 ತಗೊಂಡ್ಬರಲಿ, ಮಿಕ್ಕಿದ ಲೋನ್ ಮಾಡ್ಕೊಡ್ತೀನಿ ಈ ಗಾಡಿಗೂ ಅಷ್ಟೇ ಸರ್. ಸೂಪರ್ ಸರ್. ನೆಕ್ಸ್ಟ್ ಸರ್ ಸ್ಕೋಡಾ ಇದು ಅಷ್ಟೇ ರ್ಯಾಪಿಡ್ 11 ಮಾಡಲು ಸಿಂಗಲ್ ಓನರ್ ಗಾಡಿ ಸರ್. ಓಕೆ, ಎಕ್ಸ್ಟ್ರಾ ಕ್ಲಾಸ್ ಆಗಿದೆ ವೆಹಿಕಲ್ ಇದು. ಈ ಗಾಡಿ ನಾವು ಹೇಳ್ತಿರೋದು ಬಂದು 3,25,000. ನಿಮ್ ಚಾನಲ್ ಇಂದ ಯಾರೇ ನೋಡ್ಕೊಂಡ್ ಬರ್ಲಿ ಸರ್, ಡೆಡ್ ಫೈನಲ್ 2,85,000 ಗಾಡಿ ಕೊಡ್ತೀನಿ ಸರ್. ಓಕೆ, ಅದ್ರಲ್ಲಿ 11 ಮಾಡಲು ಸ್ಕೋಡಾ ರ್ಯಾಪಿಡ್ ಸಿಂಗಲ್ ಓನರ್ ಗಾಡಿ ಕೊಡ್ತೀನಿ ಸರ್. ಸೂಪರ್. ನೆಕ್ಸ್ಟ್ ಸರ್ ಇದು ಬಂದು 2014 ಮಾಡಲು ಗ್ರ್ಯಾಂಡ್ ಐಟನ್ ಸ್ಪೋರ್ಟ್ಸ್ ಸೆಕೆಂಡ್ ಓನರ್ ಬಟನ್ ಸ್ಟಾರ್ಟ್ ಬರುತ್ತೆ ನಿಮ್ಗೆ. ಈ ಗಾಡಿ ನಾವು ಹೇಳ್ತಿರೋದು ಬಂದು 4,25,000. ಫೈನಲ್ ಟು ಫೈನಲ್ 3,80,000 ಗೆ ಗ್ರ್ಯಾಂಡ್ ಐಟನ್ ಕೊಡ್ತೀನಿ ಸರ್. 14 ಮಾಡಲು ಗಾಡಿ, ಸ್ಪೋರ್ಟ್ಸ್ ವೇರಿಯಂಟ್ ಗಾಡಿ ಕೊಡ್ತೀನಿ ಸರ್. ಓಕೆ, ನೆಕ್ಸ್ಟ್ ಸರ್ ರೆನಾಲ್ಟ್ ಕ್ವಿಡ್ 2015 ಮಾಡಲು ಗಾಡಿ, ಸಿಂಗಲ್ ಓನರ್ ಗಾಡಿ. ಸರ್ ಈ ಗಾಡಿ ನಾವು ಹೇಳ್ತಿರೋದು ಬಂದು 2,65,000 ಹೇಳ್ತಾ ಇದೀವಿ. ಫೈನಲ್ 250 ವರೆಗೂ 245 ವರೆಗೂ ಮಾಡ್ಕೊಡ್ತೀನಿ ಸರ್. 2,45,000 ಮಾಡ್ಕೊಡ್ತೀವಿ. ಕಸ್ಟಮರ್ ಪ್ರೊಫೈಲ್ ಚೆನ್ನಾಗಿತ್ತು ಅಂದ್ರೆ ಒಂದು 30,000 ತಗೊಂಡ್ಬರಲಿ ಲೋನ್ ಮಾಡ್ಕೊಡ್ತೀನಿ. EMI ಅಂತಂದ್ರೆ ಒಂದು 4,000 ರಿಂದ 5,000 ರೂಪಾಯಿ EMI ಬರುತ್ತೆ ಸರ್. ಒಂದು 2 ವೀಲರ್ ರೇಂಜ್ ಅಲ್ಲಿ ಮೇಂಟೆನೆನ್ಸ್ ಮಾಡಬಹುದು ಇದನ್ನ. ನೆಕ್ಸ್ಟ್ ಇನೋವಾ ಕ್ರಿಸ್ಟಾ ಇದೆ ಸರ್, ಇದ್ರ ಬಗ್ಗೆ ಡೀಟೇಲ್ಸ್ ಹೇಳಿ ಸರ್. ಸರ್ ಇದು ಬಂದು 2017 ಮಾಡಲು ಈ ವೇರಿಯಂಟ್ ಸೆಕೆಂಡ್ ಓನರ್, ಅಪ್ ಟು ಡೇಟ್ ಶೋರೂಮ್ ಇಷ್ಟು ಓಡಿದೆ ವೆಹಿಕಲ್ ನಿಮ್ಗೆ. ವೈಟ್ ಕಲರ್ ಗಾಡಿ, ಒರಿಜಿನಲ್ ವೆಹಿಕಲ್ ಸರ್, ಆಕ್ಸಿಡೆಂಟ್ ಫ್ರೀ ವೆಹಿಕಲ್ ಸರ್. ಈ ಗಾಡಿ ನಾವು ಕೋಟ್ ಮಾಡ್ತಿರೋದು ಬಂದು ವಿತ್ NOC ಆದ್ರೆ ನಿಮ್ಗೆ HR ಗಾಡಿ ಇದೆ, ವಿತ್ NOC ಆದ್ರೆ ಫೈನಲ್ ಟು ಫೈನಲ್ 13,500 ಗಾಡಿ ಕೊಡ್ತೀನಿ ಸರ್. ವಿತ್ KA ಆದ್ರೆ 15,500 ಗಾಡಿ ಕೊಡ್ತೀನಿ ಸರ್. 15,500 ಮಾಡಿ ಕೊಡ್ತೀರಾ? ಬರೀ NOC ಬೇಕು ಅಂದ್ರೆ ನಿಮ್ಗೆ 13,500 ಫೈನಲ್ ಮಾಡ್ಕೊಡ್ತೀನಿ ಗಾಡಿನ. ಓಕೆ ಸರ್, ಇದಕ್ಕೆ ಲೋನ್ ಎಲ್ಲ ಆಗುತ್ತಾ ಸರ್? ಆಗುತ್ತೆ. ವಿತ್ KA ಮಾಡ್ತೀವಿ ಅಂದ್ರೆ ಲೋನ್ ಆಗುತ್ತೆ ಸರ್. ಲೋನ್ KA ಮಾಡ್ತೀನಿ ಅಂದ್ರೆ ಲೋನ್ ಮಾಡಿ ಕೊಡ್ತೀವಿ ಗಾಡಿಗೆ, ಏನಿಲ್ಲ. ಓಕೆ, ಆಲ್ಮೋಸ್ಟ್ ಎಲ್ಲಾ ಗಾಡಿ ಕವರ್ ಮಾಡಿದಾಯ್ತಲ್ಲ ಸರ್. ಸೊ ತುಂಬಾ ಥ್ಯಾಂಕ್ಸ್ ಸರ್ ಇಷ್ಟೊಂದು ಕಂಪ್ಲೀಟ್ ಡೀಟೇಲ್ಸ್ ಕೊಟ್ಟಿದ್ದಕ್ಕೆ. ನೀವು ಹೇಳಿದ ತರಾನೇ ನಮ್ಮ ಸಬ್ಸ್ಕ್ರೈಬರ್ಸ್ ನಮ್ಮ ಚಾನಲ್ ಕಡೆಯಿಂದ ಯಾರಾದ್ರೂ ಬಂದ್ರೆ ಸೇಮ್ ಪ್ರೈಸ್ ಅದೇ ಡಿಸ್ಕೌಂಟ್ ಮಾಡಿ ಕೊಡಿ ಸರ್. ಏನ್ ಹೇಳಿದೆ ನಿಮ್ಗೆ ಈ ಪ್ರೈಸ್ ಅಲ್ಲಿ ಆಲ್ಮೋಸ್ಟ್ ಮ್ಯಾಕ್ಸಿಮಮ್ 90% ಎಲ್ಲ ವೆಹಿಕಲ್ ಫೈನಲ್ ಪ್ರೈಸ್ ಹೇಳಿರ್ತೀನಿ. ಕಸ್ಟಮರ್ ಬರ್ಲಿ, ಗಾಡಿ ನೋಡ್ಲಿ, ಚೆಕ್ ಮಾಡಿಸ್ಕೊಳ್ಳಿ, ಓಕೆ ಆದ್ರೆ ಮಾತ್ರ ಬಂದು ವೆಹಿಕಲ್ ಮಾತ್ರ ತಗೊಂಡು ಹೋಗ್ಲಿ ಸರ್. ಓಕೆ. ಸೊ ಅಷ್ಟೇ ಫ್ರೆಂಡ್ಸ್, ಈ ವಿಡಿಯೋ ಇನ್ನ ಯಾರಾದ್ರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಮುಂದಿನ ಕನ್ನಡದಲ್ಲಿ ಸಿಗೋಣ. ಥ್ಯಾಂಕ್ ಯು, ಬಾಯ್.